ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸೋಷಿಯಲ್ ಮೀಡಿಯಾಗಳಲ್ಲಿ ದಿನಕ್ಕೊಂದು ಟ್ರೆಂಡ್ಗಳು ಹುಟ್ಟಿಕೊಳ್ತಾನೆ ಇರುತ್ತೆ. ಅದೇ ಟ್ರೆಂಡ್ಗೆ ಜನರು ಕೂಡ ಮಾರು ಹೋಗ್ತಾರೆ, ಮುಗಿ ಬೀಳ್ತಾರೆ. ಅದೇ ಟ್ರೆಂಡ್ನಲ್ಲಿ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಗಮನಿಸಬೇಕಾದಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು ಗಿಬ್ಲಿ ಒಂದು ನಿಟ್ಟಿನಲ್ಲಿ ಟ್ರೆಂಡ್ ಆಗ್ತಾ ಇದೆ. ಹಾಗಾದ್ರೆ ಈ ಗಿಬ್ಲಿ ಅಂದ್ರೆ ಏನು? ಇದರಿಂದ ಏನಾದರೂ ತೊಂದರೆ ಆಗಬಹುದಾ? ಕಾರ್ಟೂನ್ ರೀತಿಯಲ್ಲಿ ಕಾಣುವಂಥ ಫೋಟೋಗಳನ್ನ AI ಚಾಟ್ GPT ನಿಮಗೆ ಕೊಡ್ತಾ ಇದೆ. ಇದರಿಂದ ಆಗುವಂಥ ಪರಿಣಾಮಗಳೇನು? ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಗಿಬ್ಲಿ ಟ್ರೆಂಡ್ ಇರಲಿ ಎಚ್ಚರ. ನೋಡ್ತಾ ಇರಬಹುದು ನೀವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಿಬ್ಲಿ ಟ್ರೆಂಡ್ ಶುರುವಾಗಿದೆ. ಜನಸಾಮಾನ್ಯರನ್ನ ವ್ಯಾಪಿಸ್ತಾ ಇದೆ ಈ ಗಿಬ್ಲಿ ಗೀಳು. ಸೋಷಿಯಲ್ ಮೀಡಿಯಾದಲ್ಲಿ ಗಿಬ್ಲಿ ಫೋಟೋವನ್ನ ನೀವು ಅಪ್ಲೋಡ್ ಮಾಡಿರಬಹುದು. ಕೆಲವೊಂದಿಷ್ಟು ಜನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ಗಿಬ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಗಿಬ್ಲಿ ಶೈಲಿಯ AI ಚಿತ್ರಗಳಿಗೆ ಜನ ಮನಸೋತಿದ್ದಾರೆ. ಆದರೆ ಇಲ್ಲಿ ವೈಯಕ್ತಿಕ ಡಾಟಾ ಸೋರಿಕೆ ಆಗ್ತಾ ಇದೆ. ನೀವೊಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಸೈಬರ್ ಎಕ್ಸ್ಪರ್ಟ್ಗಳು ಅಥವಾ ಪೊಲೀಸರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಿಮ್ಮ ಫೋಟೋ ದುರುಪಯೋಗ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಗಿಬ್ಲಿ ಫೋಟೋ ಹಾಕೋ ಮುನ್ನ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಗಿಬ್ಲಿ ಬಗ್ಗೆ ಸೈಬರ್ ತಜ್ಞರು, ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೌಪ್ಯತೆ ರಕ್ಷಿಸೋದಿಲ್ಲ. ಹಾಗೆಯೇ ಎಲ್ಲ AI ಆ್ಯಪ್ಗಳ ಬಗ್ಗೆಯೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥದ್ದಾಗೂ ಕೂಡ ಸೈಬರ್ ಎಕ್ಸ್ಪರ್ಟ್ಗಳು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಈ ಗಿಬ್ಲಿ ಅಂದರೆ ಏನು ನೋಡ್ತಾ ಹೋಗೋದಾದರೆ, ಗಿಬ್ಲಿ ಅಂತೇಳಿದರೆ 1985ರಲ್ಲಿ ಒಂದು ಗಿಬ್ಲಿ ಸ್ಟುಡಿಯೋ ಎನ್ನುವಂಥದ್ದಾಗಿ ಆರಂಭ ಆಗುತ್ತೆ. ಮಿಯಾ ಝಾಕಿಯಾ ಎನ್ನುವಂಥ ವ್ಯಕ್ತಿ, ಜಪಾನ್ ಮೂಲದ ವ್ಯಕ್ತಿ ಈತ ಆರಂಭಿಸ್ತಾನೆ. ಈತ ಕಾರ್ಟೂನ್ ಅಥವಾ ಕಾರ್ಟೂನ್ ಮಾದರಿಯ ಚಿತ್ರಗಳನ್ನು ರಚಿಸೋದಕ್ಕೋಸ್ಕರ ಈ ಗಿಬ್ಲಿ ಸ್ಟುಡಿಯೋವನ್ನು ರಚನೆ ಮಾಡ್ತಾನೆ. 1985ರಲ್ಲಿ ಆರಂಭ ಆಗೋದಿದು. ಆ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, AI ಅಥವಾ ಚಾಟ್ GPTಯಲ್ಲಿ ಗಿಬ್ಲಿ ಬಳಸ್ಕೊಂಡು, ಗಿಬ್ಲಿ ಟ್ರೆಂಡನ್ನು ಬಳಸ್ಕೊಂಡು, ಅದೇ ಹೆಸರನ್ನು ಇಟ್ಕೊಂಡು ಯಾವ ರೀತಿಯಾಗಿ ಫೋಟೋಗಳನ್ನು ಟ್ರೆಂಡ್ ಮಾಡಲಾಗ್ತಾ ಇದೆ. ಇದು ಒಂದಷ್ಟು ಎಡವಟ್ಟುಗಳಿಗೂ ಕೂಡ ಈ ಗಿಬ್ಲಿ ಟ್ರೆಂಡ್ ಕಾರಣ ಆಗ್ತಾ ಇದೆ. ಗಮನಿಸಬೇಕಾದಂಥ ವಿಚಾರ. ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಬ್ಲಿ ಫೋಟೋ ವೈರಲ್ ಆಗ್ತಾ ಇದೆ. ಗಿಬ್ಲಿ ಶೈಲಿಯ AI ಚಿತ್ರಗಳಿಗೆ ಜನ ಮನಸೋತಿದ್ದಾರೆ. ಸೋರಿಕೆ ಆಗ್ತಾ ಇದೆ ವೈಯಕ್ತಿಕ ಡಾಟಾ ಎನ್ನುವಂಥದ್ದಾಗೂ ಕೂಡ ಸೈಬರ್ ಎಕ್ಸ್ಪರ್ಟ್ ಈಗಾಗಲೇ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಗಮನಿಸ್ತಾ ಇರ್ಬೋದು, ದೇಶದ ಗಣ್ಯಾತಿ ಗಣ್ಯರು, ಹಾಗೆಯೇ ಬೇರೆ ದೇಶದ ಅಧ್ಯಕ್ಷರು, ಇವರ ಫೋಟೋಗಳನ್ನು ಕೂಡ ಇಲ್ಲಿ ಟ್ರೆಂಡ್ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನು ನೀವು ನೋಡ್ತಾ ಇರಬಹುದು. ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರ ಫೋಟೋವನ್ನು ನೋಡ್ತಾ ಇರಬಹುದು. ಈ ರೀತಿಯಾಗಿ ಗಿಬ್ಲಿಯನ್ನು ಟ್ರೆಂಡ್ ಮಾಡಲಾಗ್ತಾ ಇದೆ. ಗಿಬ್ಲಿ ಟ್ರೆಂಡ್ ಶುರುವಾಗಿದೆ. ಎಲ್ಲರೂ, ಪ್ರತಿಯೊಬ್ಬರು ಕೂಡ ತಮ್ಮ ಫೋಟೋವನ್ನು ಗಿಬ್ಲಿಗೆ ಕನ್ವರ್ಟ್ ಮಾಡಿ ಚಾಟ್ GPTಗೆ ಹೋಗಿ ತಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಅದಕ್ಕೊಂದು ಗಿಬ್ಲಿ ಟ್ರೆಂಡ್ ಕೊಟ್ಟು ಆ ಫೋಟೋ ಹಾಗೆಯೇ ಒರಿಜಿನಲ್ ಫೋಟೋ ಎರಡನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇತರ ಯಾವುದೇ ಸಾಮಾಜಿಕ ಜಾಲತಾಣಗಳನ್ನು ಕೂಡ ಗಮನಿಸಬಹುದು. ಗಿಬ್ಲಿ ಟ್ರೆಂಡ್ ಆಗ್ತಾ ಇದೆ. ಹಾಗಾದರೆ ಗಿಬ್ಲಿ ಫೋಟೋ ಹಾಕೋ ಮುನ್ನ ಎಚ್ಚರ ಅಂತ ಸೈಬರ್ ಎಕ್ಸ್ಪರ್ಟ್ಗಳು ಅಥವಾ ಪೊಲೀಸರು ಹೇಳ್ತಾ ಇರೋದು ಯಾಕೆ? ಈ ಗಿಬ್ಲಿ ಅಂದರೆ ಏನು? ಇದರಿಂದ ಮುಂದೆ ಉಂಟಾಗುವಂಥ ದುಷ್ಪರಿಣಾಮಗಳೇನು? ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವಕೀಲರಾಗಿರುವಂಥ ಮಂಜುಳಾ ಮುನ್ನವಳ್ಳಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪತ್ರಕರ್ತರಾಗಿರುವಂಥ ಮುಕುಂದ ಶೆಟ್ಟಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸೈಬರ್ ಎಕ್ಸ್ಪರ್ಟ್ ಆಗಿರುವಂಥ ಶುಭಮಂಗಳ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಮೇಡಮ್, ನಿಮ್ಮಿಂದಲೇ ಆರಂಭಿಸ್ತೀನಿ. ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಈ ಗಿಬ್ಲಿ ವಿಚಾರವಾಗಿ ತಿಳ್ಕೊಳ್ಳೋದಿದೆ. ಒಂದು ಕಡೆಯಲ್ಲಿ ಪ್ರತಿಯೊಂದು ಟ್ರೆಂಡ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಜನ ಮುಗಿಬೀಳ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಆ ಟ್ರೆಂಡನ್ನು ಫಾಲೋ ಮಾಡ್ತಾರೆ. ಈ ಗಿಬ್ಲಿ ಟ್ರೆಂಡ್ ಅಂದ್ರೆ ಏನು, ಇದಕ್ಕೆ ಜನ ಇಷ್ಟರ ರೀತಿಯಲ್ಲಿ ಮನಸ್ಸೋತಿರೋದು ಯಾಕೆ ಮೇಡಮ್? ಮೊದಲನೇದು ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ಪ್ರಪಂಚ ಅಂತಂದ್ರೆ ಅದು ಸೈಬರ್ ಪ್ರಪಂಚ. ನಮ್ಮ ಎಲ್ಲಾ ರೀತಿಯಾದ ಅನಿಸಿಕೆಗಳು ಅಥವಾ ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳುವ ವಿಷಯ ಎಲ್ಲವನ್ನು ನಾವಿವತ್ತು ಸೋಷಿಯಲ್ ನೆಟ್ವರ್ಕ್ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲೇ ಮಾಡ್ತಾ ಇದೀವಿ. ಸೊ ಹೀಗಿರುವಾಗ ಈ ಗಿಬ್ಲಿ ಟ್ರೆಂಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ಒಂದು ಫೋಟೋ ನಾವು ಯಾವ್ದನ್ನ ನಮ್ಮ ಆರ್ಟಿಸ್ಟಿಕ್ ಮ್ಯಾನರ್ ಅಂತ ಏನ್ ಕರಿತೀವಿ, ಈ ಆರ್ಟಿಸ್ಟಿಕ್ ಮ್ಯಾನರ್ ಅಲ್ಲಿ ಸ್ಟುಡಿಯೋ ಬೇಸ್ಡ್, ಕ್ಯಾನ್ವಾಸ್ ಬೇಸ್ಡ್ ಅಥವಾ ಹ್ಯಾಂಡ್ ರಿಟನ್ ಬೇಸ್ಡ್ ಈ ತರ ಡಿಫ್ರೆಂಟ್ ಸ್ಟೈಲ್ಗಳಲ್ಲಿ ನಮ್ಮ ಫೋಟೋವನ್ನ ನೋಡ್ಬೇಕು ಅಂತಂದ್ರೆ ನಾವು ಆನ್ಲೈನ್ ಮುಗಿ ಬೀಳ್ತೀವಿ. ಅದರಲ್ಲೂ ಆನ್ಲೈನ್ ಅಲ್ಲಿ ಬೇರೆ ಬೇರೆ ಆದ ರೀತಿಯಾದ ಆರ್ಟ್ಗಳು ಇವತ್ತಿದೆ, ಸ್ಟುಡಿಯೋ ಆರ್ಟ್ಗಳಿದೆ. ಅದರಲ್ಲಿ ಇದು ಗಿಬ್ಲಿ ಇವಾಗ ಸಾಕಷ್ಟು ಸದ್ದನ್ನ ಮಾಡಿದೆ. ಈ ಸದ್ದನ್ನ ಮಾಡೋದಕ್ಕೆ ಮೊದಲನೇ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಬಹಳ ಸುಲಭವಾಗಿ ನೀವು ಇದನ್ನ ಉಪಯೋಗಿಸಬಹುದು. ತುಂಬಾ ಟೆಕ್ನಾಲಜಿ ಗೊತ್ತಿರ್ಬೇಕು ಅಂತಿಲ್ಲ, ಟೂಲ್ ಬಗ್ಗೆ ತಿಳಿದಿರ್ಬೇಕು ಅಂತ ಏನಿಲ್ಲ. ಜಸ್ಟ್ ನಿಮ್ ಫೋಟೋನ ಅಪ್ಲೋಡ್ ಮಾಡ್ಬೇಕು, ಗಿಬ್ಲಿ ಆರ್ಟ್ ಸ್ಟೈಲ್ ಅಲ್ಲಿ ಕನ್ವರ್ಟ್ ಮಾಡಿ ಅಂತ ಹೇಳಿ AI ನಲ್ಲಿ ನೀವು ಕಮಾಂಡ್ ಪ್ರಾಂಪ್ಟ್ ಅನ್ನ ಕೊಡ್ಬೇಕು. ಅದು ನೀವು ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಸಾಕು, ನಿಮ್ಮ ಫೋಟೋ ಏನಿದೆ ರೆಗ್ಯುಲರ್ ಫೋಟೋ ಬಂದು ಕನ್ವರ್ಟ್ ಆಗಿ ಆರ್ಟಿಸ್ಟಿಕ್ ಸ್ಟೈಲ್ ಅಲ್ಲಿ ನಿಮಗೆ ಕಾಣಸಿಗುತ್ತೆ. ಇದನ್ನ ನೋಡಿದಾಗ ಎಲ್ಲರಿಗೂ ಏನಂತಂದ್ರೆ ಅಬ್ಬಾ ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಫೋಟೋ, ಕಾಮಿಕ್ ಸ್ಟೈಲ್ ಅಲ್ಲಿ ಆಗಿರಬಹುದು, ಆರ್ಟಿಸ್ಟಿಕ್ ಸ್ಟುಡಿಯೋ ಸ್ಟೈಲು ಅಥವಾ ಪೆನ್ಸಿಲ್ ಆರ್ಟ್ ಸ್ಟೈಲು, ಹ್ಯಾಂಡ್ ರಿಟನ್ ಸ್ಟೈಲು, ಈ ರೀತಿ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತಮ್ಮ ಫೋಟೋ ಅಪ್ಲೋಡ್ ಮಾಡಿ ಅದನ್ನ ಈ ಸ್ಟೈಲ್ ಆಫ್ ಆರ್ಟ್ ಅಲ್ಲಿ ಕನ್ವರ್ಟ್ ಮಾಡಿ ಪೇಸ್ಟ್ ಮಾಡಿ ಹೇಗಿದೆ ನೋಡಿ ಅಂತ ಹೇಳಿ ಎಲ್ಲರೂ ತಮ್ಮ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹಾಕೋದು ಒಂದು ಗೀಳಾಗ್ಬಿಟ್ಟಿದೆ ಈಗ. ಯಾಕೆಂದ್ರೆ ಒಬ್ರು ಮಾಡಿದ್ರು ಅಂದ್ರೆ ಓ ಅವಳು ಮಾಡಿದಾಳ, ಅವ್ನ್ ಮಾಡಿದಾನ, ನಾನು ಮಾಡ್ತೀನಿ ಅನ್ನೋದು ಒಂದು ಟ್ರೆಂಡ್ ಆಗಿದೆ. ಎರಡನೇದು ಏನಾಗಿದೆ ಅಂದ್ರೆ ಪ್ರತಿ ಒಂದನ್ನು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹಂಚ್ಕೊಂಡು ಇನ್ನೊಬ್ಬರ ಅಭಿಪ್ರಾಯ ತಿಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ಅನಿಸ್ಬಿಟ್ಟಿದೆ ಎಲ್ಲರಿಗೂ. ಓ ನಂದು ಈ ತರದ್ ಒಂದ್ ಫೋಟೋ ಇದೆ, ಈ ತರ ಆಗಿದೆ, ಚೆನ್ನಾಗಿದ್ಯಾ, ಅದಕ್ಕೊಂದು 10 ಲೈಕ್ ಬಂತಾ, 50,000 ಲೈಕ್ ಬಂತ, 5,000 ಲೈಕ್ ಬಂತ. ಆ ಲೈಕ್ಗಳು ಜಾಸ್ತಿ ಬಂದಷ್ಟುನುವೆ ಅವರಿಗೆ ಆ ಒಂದು ಸಂತೋಷ ಏನಿದೆ ಅದು ಜಾಸ್ತಿ ಅನಿಸ್ತಾ ಇದೆ ಈ ನಡುವೆ. ಯಾಕೆಂದ್ರೆ ಅವ್ರ ಎಲ್ಲಾ ಸಂತೋಷವೂ ಕೂಡ ಆನ್ಲೈನ್ಗೆ ಟ್ಯಾಗ್ ಆಗ್ಬಿಟ್ಟಿದೆ ಇವತ್ತು. ಹ್ಯಾಶ್ ಟ್ಯಾಗ್ ಅಂತಂದ್ರೆ ನನ್ನ ಸಂತೋಷ, ಹ್ಯಾಶ್ ಟ್ಯಾಗ್ ಟು ಆನ್ಲೈನ್ ಅನ್ನೋ ತರ ಆಗ್ಬಿಟ್ಟಿದೆ. ಯಾಕೆಂದ್ರೆ ನನ್ನ ಫೋಟೋಗೆ 10,000 ಲೈಕ್ ಸಿಕ್ಕಿದೆ ಅಂದ್ರೆ ಐ ಆಮ್ ದ ಬೆಸ್ಟ್ ಅನ್ನೋ ತರ ಒಂದು ಟ್ರೆಂಡ್ ಜಾಸ್ತಿ ಆಗಿರೋದಕ್ಕೂ, ಹಾಗೇನೆ ಈ ಗಿಬ್ಲಿ ಟ್ರೆಂಡ್ ಬರೋದಕ್ಕೂ ಎರಡು ಒಟ್ಟಿಗೆ ಸೇರ್ಕೊಂಡು ಈಗ ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ತಮ್ಮ ಫೋಟೋವನ್ನ ಚೇಂಜ್ ಮಾಡೋದು, ಹಾಕೋದು, ಹಾಗೇನೆ ಫ್ರೆಂಡಿಗೆ ಸಜೆಸ್ಟ್ ಮಾಡೋದು, ನೀನ್ ಮಾಡಿದ್ಯಾ ಮಾಡಿಲ್ವಾ, ಹಾಗಾದ್ರೆ ನೋಡು ನಾನು ತೋರಿಸ್ಕೊಡ್ತೀನಿ ಅನ್ನೋದು. ಹಾಗೇನೆ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಈಗ ಎಲ್ಲಾ ಇನ್ಫ್ಲೂಯೆನ್ಸರ್ಸ್, ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ಎಲ್ಲಾರು ಈ ಗಿಬ್ಲಿ ಬಗ್ಗೆ ಸಣ್ಣದಾಗಿ ಒಂದು ವಿಡಿಯೋವನ್ನ ಮಾಡಿ ಹಾಕೋದು, ಅದನ್ನ ಹೇಗ್ ಮಾಡೋದು ಅಂತ ಹೇಳೋದು, ಇದೆಲ್ಲ ಸಾಮಾನ್ಯ ಆಗಿರೋದ್ರಿಂದ ಪ್ರತಿಯೊಂದು ಮೂಲೆನೂ ಇದೇ ಶಬ್ದ ಕೇಳಿ ಬರ್ತಾ ಇದ್ದಾಗ ನಿಮಗೂ ಕೂಡ ಒಂದು ಕುತೂಹಲ ಬರುತ್ತೆ. ಹೌದಾ ಇದೇನ್ ಗಿಬ್ಲಿ ಎಲ್ಲಾರು ಮಾಡ್ತಾ ಇದಾರೆ, ನಾನು ಮಾಡಿ ನೋಡೋಣ. ಈ ರೀತಿಯಾದ ಟ್ರೆಂಡ್ ಒಬ್ರಿಂದ ಒಬ್ರಿಗೆ ಹಬ್ಬಿ ಇದು ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಇದರಿಂದ ಆಗ್ತಾ ಇರೋ ಸೈಬರ್ ಅಪರಾಧ, ಇದ್ರ ಹಿಂದೆಗಡೆ ನಿಂತಿರುವಂತಹ ಆ ದೈತ್ಯಾಕಾರದ ಸೈಬರ್ ಅಪರಾಧ ಯಾರ ಕಣ್ಣಿಗೂ ಖಂಡಿತ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಸೈಬರ್ ಅಪರಾಧ ಅಂದ್ರೆ ಎಲ್ಲಿಂದನೋ ಅಪರಾಧಿ ಕೂತು ಹುಡುಕ್ಬೇಕಾಗಿಲ್ಲ. ಇವತ್ತು ಅವನ ಕೈಗೆ ಅವನ್ ಬೇಕಾಗಿರುವಂತಹ ಡೇಟಾ ಏನಿದೆ ಅದನ್ನ ನಾವಾಗೆ ಕೊಡ್ತಾ ಇದೀವಿ. ಅದಕ್ಕೆ ಮುಖ್ಯ ಕಾರಣ ಇಂಥ ಎಲ್ಲಾ ಒಂದು ಟ್ರೆಂಡ್ಗಳು ಚಾಲನೆಯಲ್ಲಿರೋದು, ಹ್ಯಾಶ್ ಟ್ಯಾಗ್ಗಳು ಮಾಡಿ ಹಾಕೋದು, ಆ ಹ್ಯಾಶ್ ಟ್ಯಾಗ್ ನ ಫಾಲೋ ಮಾಡೋದು. ಯಾಕೆಂದ್ರೆ ನಮ್ಮ ಜೀವನದ ದಿನದ ಒಂದು 24 ಗಂಟೆ ಏನಿದೆ, ಆ 24 ಗಂಟೆನಲ್ಲಿ ಭಾಗಶಃ 20 ರಿಂದ 21 ಗಂಟೆ ನಾವು ನಮ್ಮ ಎಲ್ಲಾ ಯೋಚನೆಗಳು, ನಮ್ಮ ಒಂದು ಡಿಸಿಷನ್ಸು, ನಮ್ಮ ಒಂದು ಕಮ್ಯುನಿಕೇಶನ್ ಎಲ್ಲವನ್ನು ನಾವಿವತ್ತು ಸೈಬರ್ ಸ್ಪೇಸ್ ಮೇಲೆ ಹಾಕಿದೀವಿ, ಅಂದ್ರೆ ಆನ್ಲೈನ್ ನಲ್ಲೇ ಇದೆ. ಸೊ ಹಾಗಾಗಿನೇ ಈ ಗಿಬ್ಲಿ ಟ್ರೆಂಡ್ ಮೂಲಕ ಆಗ್ತಾ ಇರೋ ಸೈಬರ್ ಅಪರಾಧನ ನಾವೀಗ ಗಮನಿಸ್ತಾ ಇಲ್ಲ. ಎಸ್ ಮೇಡಮ್, ವೆಲ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸೈಬರ್ ಎಕ್ಸ್ಪರ್ಟ್ ಶುಭಮಂಗಳ ಮೇಡಮ್. ಯಾವ ರೀತಿಯಾಗಿ ಟ್ರೆಂಡ್ ಸೆಟ್ ಆಗುತ್ತೆ, ಜನ ಅದನ್ನು ಹೇಗೆ ಫಾಲೋ ಮಾಡ್ತಾರೆ ಅಂತೇಳಿ ಪತ್ರಕರ್ತರಿಂದಲೂ ಕೂಡ ಮಾಹಿತಿಯನ್ನು ಪಡೆಯುವಂತಿದೆ. ಮುಕುಂದ ಸರ್, ಈಗ ಗಮನಿಸ್ತಾ ಇದ್ರಿ ಪ್ರತಿಯೊಂದು ಟ್ರೆಂಡನ್ನು ಜನ ಫಾಲೋ ಮಾಡ್ತಾರೆ, ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಟ್ರೆಂಡ್ ಸೆಟ್ಟರ್ ಬೇರೆ, ಟ್ರೆಂಡನ್ನು ಫಾಲೋ ಮಾಡೋರು ಬೇರೆ. ಈ ಗಿಬ್ಲಿ ಟ್ರೆಂಡ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ? ನಿಜ ಹೇಳ್ಬೇಕಂದ್ರೆ ಇವತ್ತು ಮಾರ್ನಿಂಗೇ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಬಿಕಾಸ್ ಅಟ್ರಾಕ್ಟ್ ಆಗ್ತಾ ಇತ್ತು. ಅಫ್ಕೋರ್ಸ್ ನಾವು ಕೂಡ ನಮ್ಮ ಮುಖ ಹೇಗೆ ಕಾಣಿಸ್ಬೋದು ಅಂತ. ಬಟ್ ಅದಾಗೆ ಮತ್ತೆ ಸಾಮಾಜಿಕ ಇದರಲ್ಲೇ ನಾನು ನೋಡಿದೆ ಒಂದು ಪ್ಲಾಟ್ಫಾರ್ಮಲ್ಲಿ, ಇಲ್ಲ ಏನೋ ಕಾಂಟ್ರವರ್ಸಿಯಲ್ ಆಗಿದೆ ಅಂತ, ಹಾಗಾಗಿ ಸುಮ್ಮನಾದೆ. ಇಲ್ಲಾಂದರೆ ಮೇ ಬಿ ನನ್ನ ಫೋಟೋ ಕೂಡ ಇವತ್ತು ಕಾಮಿಕ್ ಆಗಿ ಕಾಣಿಸ್ತಾ ಇತ್ತು. ಒಂದು ವಿಚಾರ ಅನಿಸುತ್ತೆ, ಈ ಗಿಬ್ಲಿ ಗಲಿಬಿಲಿ
ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನೋಡಿ, ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಯಾವುದೋ ಒಂದು ಮಾಹಿತಿಗೋಸ್ಕರನೋ ಇವತ್ತು ಕೂಡ ನಮ್ಮ ಮಕ್ಕಳಿಗೆ ನಾವು ಕಾರ್ಟೂನನ್ನು ತೋರಿಸೋದು ಒಂದು ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಇನ್ಫಾರ್ಮೇಷನ್ ಏನೋ ಇರುತ್ತೆ ಅಂತ. ಇಲ್ಲಾಂದರೆ ಊಟ ಮಾಡಿಸೋವಾಗ ಏನೋ ಮಾಡ್ತಾ ಇದ್ದೀವಿ, ಅದು ಹಾಗಾಗಿ ಕಾರ್ಟೂನನ್ನು ತೋರಿಸ್ತಾ ಇದ್ದೀವಿ. ಆದರೆ ಇವಾಗ ಹೆಂಗೆ ಟ್ರೆಂಡ್ ಆಗಿದೆ ಅಂದರೆ ನಾವೇ ಕಾರ್ಟೂನ್ ಆಗಿ ತೋರಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದು. ಸೊ ಅದು ಆತಂಕಕಾರಿ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನಾವು ಯಾಕೆ ಎಷ್ಟು ಟೈಮ್ ಕಿಲ್ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಅಂತ ನಾವು ಇದು ಮಾಡ್ತೀವಿ. ಟೈಮ್ ಇಸ್ ಎಷ್ಟು ವ್ಯಾಲ್ಯೂಬಲ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಾವು ಮೊಬೈಲಲ್ಲಿ ಕೂತ್ಕೋತಾ ಇದ್ದೋ, ಮೇಡಮ್ ಹೇಳ್ತಿದ್ರು ವೆರಿ ಗುಡ್, ನಾವು ಯಾಕೆಂದರೆ ಎಷ್ಟು ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಮೊಬೈಲ್ಗೆ, ಸೋಷಿಯಲ್ ಮೀಡಿಯಾಗಳಿಗೆ ಅಂದರೆ ಬಿಕಾಸ್ ಇದು ಯಾಕೆ ನಾವು ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿದ್ವಿ ಅದು ಹೋಗ್ಬಿಟ್ಟಿದೆ. ಆ ಕಾರಣಗಳಲ್ಲಿ ನಾವು ಇದು ಮಾಡ್ತಾ ಇಲ್ಲ. ನಾವು ಇವತ್ತು ನಾವು ಸೋಷಿಯಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರೋದು ಫಾರ್ ಎಂಟರ್ಟೈನ್ಮೆಂಟ್ ಇದಾಗೋಗ್ಬಿಟ್ಟಿದೆ. ಈಗ ನಾವೇನಾದರೂ ಮಾಡ್ಬೋದಾ, ಅದ್ರಲ್ಲಿ ದುಡ್ಡು ಮಾಡ್ಬೋದಾ, ಏನೋ ಹ್ಯಾಶ್ಟ್ಯಾಗ್ ಇದು ಮಾಡ್ಕೋಬೋದಾ, ಯುಟಿಲೈಸ್ ಮಾಡ್ಕೋಬೋದಾ ಅನ್ನೋ ಒಂದು ಮೈಂಡ್ ಸೆಟ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ. ಸೊ ನಮ್ಮ ರಿಯಲ್ ಥಾಟ್ಸ್, ನಾವು ಏನು ಅನ್ಕೊಂಡಿದ್ದೀವಿ ಜೀವನದಲ್ಲಿ, ನಾವು ಏನು ಮಾಡಬೇಕು ಅನ್ಕೊಂಡಿದ್ದೀವಿ ಅದನ್ನ ನಾವು ಬದಿಗಿಟ್ಟು ಬೇರೆ ಇದನ್ನೇ ನಾವು ಟೈಮ್ ಸ್ಪೆಂಡ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಎವ್ರಿ ಡೇ ಇದರಿಂದ ಲೇಟರ್ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ, ಒಂದು ಟೈಮ್ ಲಾಸ್ ಆಗ್ತಾ ಇದೆ, ಅನ್ಕೊಂಡಿದ್ದು ಸಾಧನೆ ಮಾಡೋಕ್ಕಾಗ್ತಿಲ್ಲ, ಅನ್ಕೊಂಡಿದ್ದು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದೊಂದು ಮಾನಸಿಕವಾಗಿ ನೈಟ್ ಮಲಗೋವಾಗ ನಾನೇನು ಮಾಡೋಕ್ಕಾಗಿಲ್ಲ ಅಂತ ಫ್ರಸ್ಟ್ರೇಷನ್ ಶುರು ಆಗ್ತಾ ಇದೆ, ಡಿಪ್ರೆಷನ್ಸ್ ಜಾಸ್ತಿ ಆಗುತ್ತೆ. ಖಂಡಿತ ಒಂದಾಗುತ್ತೆ. ಎರಡನೇದು ಡಿಪೆಂಡೆನ್ಸಿ ನಾವು ಎಷ್ಟಾಗ್ತಾ ಇದ್ದೀವಿ ಇಂಥ ಒಂದು ಆ್ಯಪ್ಗಳ ಮೇಲೆ. ಅಂದರೆ ನಮ್ಮದೇ ಒಂದು ಆ್ಯಪ್ ಮಾಡೋಣ, ನಮ್ಮದೇ ಒಂದು ಈ ಥರದ್ದೊಂದು ಮಾಡೋಣ, ನಾವು ಡೇಟಾ ನಮಗೇ ಗೊತ್ತಾಗದೆ ನಾವು ಮಾಹಿತಿಯನ್ನು ಎಷ್ಟೋ ಮಂದಿಗೆ ಕೊಟ್ಟಿರ್ತೀವಿ. ಲಾಸ್ಟಾಗಿ ನಾವು ಮತ್ತೆ ಯೋಚನೆ ಮಾಡ್ತೀವಿ, ಹೌದು ಇವ್ರಿಗೆ ಗೊತ್ತಾಯ್ತು ನಮ್ಮ ಬಗ್ಗೆ ಅಂತ ನಾವು ಪ್ರಶ್ನೆ ಮಾಡ್ಕೊತಾ. ನಿಜ ನಿಜ ನಿಜ. ಸೊ ಇಟ್ಸ್ ಎ ಬಿಹೈಂಡ್ ಏನೆಲ್ಲ ನಡೀತಾ ಇದೆ, ಇದು ಗೊತ್ತಿಲ್ದಿರೋ ನಡೀತಾ ಇರೋವಂಥ ಒಂದು ಇದು. ಇವಾಗ ಮೊಬೈಲ್ ಆ್ಯಪನ್ನು ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಈವನ್ ನಾವು ಯೂಟ್ಯೂಬ್ ಆಗಿರಲಿ, ಯಾವುದೇ ಒಂದು ನಾವು ಮೊಬೈಲ್, ಎಷ್ಟು ಒಂದು ಮೊಬೈಲ್ ತೊಗೊಂಡ್ರೆ ನಮ್ಮ ಮೊಬೈಲಲ್ಲಿ ಕನಿಷ್ಠ ಅಂದರೂ 80ರಿಂದ 100 ಆ್ಯಪ್ಗಳಿರುತ್ತೆ. ಹೌದು. ಆದರೆ ನಮ್ಗೆ ಅದನ್ನು ಯೂಸ್ ಮಾಡೋಕ್ಕೆ ಟೈಮೂ ಇರಲ್ಲ. ಹೌದು. ಆದರೂ ಇಟ್ಕೊಂಡಿರ್ತೀವಿ. ಬಟ್ ಅದರಿಂದ ಬೇರೆಯವ್ರು ದುಡ್ಡು ಮಾಡ್ಕೋತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಸ್. ಸೊ ನಮ್ಗೆ ಗೊತ್ತಿಲ್ದಿರ ಬೇರೆಯವರು ನಮ್ಮಿಂದ ಉಪಯೋಗ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇವಾಗ ಗಿಬ್ಲಿ ಬಗ್ಗೆ ಹೇಳೋದಾದರೆ, ತುಂಬ ಚೆನ್ನಾಗಿದೆ. ನಾವು ವೆರಿ ಗುಡ್, ನಾವು ನಮ್ಮ ಮುಖ ಯಾವುದೋ ಒಂದು ಫನ್ನಿಯಾಗಿ ಕಾಣಿಸುತ್ತೆ ಅಂತ ಅದು ನಾವು ಒಬ್ರಿಗೆ ತೋರಿಸ್ತೀವಿ. ಓಕೆ, ಅವರು ನಮ್ಮನ್ನು ರೇಗಿಸ್ತಾರೆ. ಆ ಟೈಮನ್ನು ನಾವು ಸಂತೋಷ ಪಡ್ತೀವಿ. ಆದರೆ ಬಿಹೈಂಡಲ್ಲಿ ನಮ್ಮ ಡೇಟಾ ಲಾಸ್ ಮಾಡ್ಕೊತೀವಿ. ಆದರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ನಮ್ಮ ಡೇಟಾ ಲಾಸ್ ಮಾಡ್ಕೊಳೋದು. ನಾವು ಅನ್ಕೊಂಬತ್ತೀವಿ ನಾವು ಇವತ್ತು ಇಲ್ಲಿ ಕುತ್ಕೊಂಡು ನಾವು ಡೇಟಾ ಇದು ಮಾಡ್ಕೊತಾ ಇದ್ದೀವಿ, ನಮ್ಮ ಮಾಹಿತಿ ಸೋರಿಕೆ ಆಗ್ತಾ ಇದೆ ಅಂತ. ಆದರೆ ಟಿವಿ ಮುಂದೆ ಕುತ್ಕೊಂಡಿರೋರ್ಗು ಒಂದು ಮಾತು ಹೇಳ್ತೀನಿ, ನಮ್ಮ ಮಾಹಿತಿಯನ್ನ ಪಕ್ಕದ ಮನೆಯವ್ರಿಗೆ ನಾವು ತಿಳಿಸೋದಕ್ಕೆ ಇಷ್ಟಪಡೋದಿಲ್ಲ. ರೈಟ್? ಒಂದು ಮನೆಯ ಸಂಸಾರ ಇದು 4 ಗೋಡೆಗಳ ಮಧ್ಯೆ ಇರಬೇಕು ಅನ್ಕೊಂತೀವಿ, ಆದ್ರೆ ಗೊತ್ತಿಲ್ದಿರಾ ಇಡೀ ಊರಿಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ. ಸೊ ಇವತ್ತು ಊರಲ್ಲಿ ಒಂದು 10 ಮನೆಗಳಿರುವಂಥ ವಟಾರದಲ್ಲೇ ನಾವು ನೋಡೋದಾದ್ರೆ ಫನ್ನಿಯಾಗೂ ಇರುತ್ತೆ. ಆದರೆ ನಮ್ಮ ಒಂದು ನಮ್ಮ ಬಗ್ಗೆ ಮಾತಾಡ್ಕೊಳೋರು ಕೂಡ ಅವರು ನೋಡ್ರಿ ಖಾಲಿ ಬಿದ್ದಿರ್ತಾರೆ ಅಂತನೂ ಅನ್ಕೊಳೋರು ಜನ ಇರ್ತಾರೆ. ಖಂಡಿತ ಖಂಡಿತ. ಸೊ ಇಷ್ಟೆಲ್ಲ ನೆಗೆಟಿವ್ ಇದಾಗ್ತಾ ಇರುತ್ತೆ ನಮ್ಮ ಬಗ್ಗೆ, ನಮಗೆ ಗೊತ್ತಿಲ್ದಿರೇ ನಾವು ಆ ಕ್ಷಣಕ್ಕೆ ನಾವು ಮಾಡೋವಂಥ ಒಂದು ಕೆಲಸ, ಒಂದು ಫನ್ ಎಲಿಮೆಂಟು ಇಷ್ಟೆಲ್ಲ ನೆಗೆಟಿವ್ ಆಗಿ ಇದಾಗ್ತಾ ಇರುತ್ತೆ. ವೆಲ್ ಸರ್, ವೆಲ್, ತುಂಬ ಚೆನ್ನಾಗಿ ಹೇಳಿದ್ರಿ. ಯಾವ ರೀತಿಯಾಗಿ ವೈಯಕ್ತಿಕ ಮಾಹಿತಿಗಳು ಸೋರಿಕೆ ಆಗುತ್ತೆ ಎನ್ನುವಂಥ ವಿಚಾರಕ್ಕಾಗಿ ನಿಜಕ್ಕೂ ಕೂಡ ಒಂದು ಕುಟುಂಬದವರು ಏನೋ ಒಂದು ಪರ್ಸನಲ್ ಮ್ಯಾಟ್ರನ್ನ ಹೊರಗಡೆ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನ ಕಾಣೋ ಸ್ಥಿತಿ ಬಂದಿದೆ. ಮಂಜುಳಾ ಮುನ್ನವಳ್ಳಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈ ಟ್ರೆಂಡ್ಗಳನ್ನು ನೋಡ್ತಾ ಇರ್ಬೋದು, ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಟ್ರೆಂಡ್ಗಳನ್ನು ಜನ ಮುಗಿಬಿದ್ದು ಫಾಲೋ ಮಾಡ್ತಾರೆ. ಈಗ ಶುರುವಾಗಿರುವಂಥ ಗಿಬ್ಲಿ ಟ್ರೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಗಿಬ್ಲಿ ಟ್ರೆಂಡ್ ಇದು ಒಂದು ಆದಾಯದ ವೃತ್ತಿ ಅಂತ ಹೇಳ್ಬೋದು ಸರ್. ಸೊ ಯಾರೇ ಒಂದು ಆ್ಯಪ್ ಡೆವಲಪ್ ಮಾಡಿದ್ರು ಕೂಡ ಇದರಿಂದ ಅವ್ರಿಗೆ ಇನ್ಕಮ್ ಸೋರ್ಸ್ ಆಗುತ್ತೆ. ಮತ್ತು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡನ್ನೂ ಕೂಡ ನಾವು ಸಗ್ರಿಗೇಟ್ ಮಾಡಿ ನೋಡೋದಾದರೆ, ಯಾವುದೇ ಆ್ಯಪ್ ತೊಗೊಂಡ್ರು ಕೂಡ ಅದ್ರ ಅಡ್ವಾಂಟೇಜ್ ಎಷ್ಟಿರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇರುತ್ತೆ. ಖಂಡಿತ. ಸೊ ಈಗ ಏನೇನು ಆ್ಯಪ್ ಟೂಲ್ಸ್ಗಳೆಲ್ಲ ಏನು ಡೆವಲಪ್ಗಳಾಗಿದ್ದಾವಲ್ಲ, ಅದರಿಂದ ಮಾಹಿತಿ ಸೋರಿಕೆ ಜೊತೆಗೆ ಪರ್ಸ್ನಲ್ ಡೇಟಾ ಎಷ್ಟು ಹೋಗುತ್ತೆ ಅಂತಂದರೆ, ಅದು ಇವತ್ತಿನ ನಾವು ಸೈಬರ್ ಸ್ಪೇಸಲ್ಲಿ, ಸೈಬರ್ ತಂತ್ರಜ್ಞಾನದಲ್ಲಿ ಕ್ರೈಮ್ಗಳನ್ನ ಡಿವೈಡ್ ಮಾಡ್ತಾ ಹೋದರೆ
ಬ್ಯಾಂಕ್ ಸೋರ್ಸಸ್ ಕ್ರೈಮ್ಗಳು ಬೇರೆ ಇದೆ, ಅಂದರೆ ಎಕನಾಮಿಕಲ್ ಫ್ರಾಡ್ಸ್ಗಳು ಬೇರೆ ಇದೆ, ಪ್ಲಸ್ ನಮ್ಮ ಪರ್ಸ್ನಲ್ ಇಶ್ಯೂಸ್ಗಳನ್ನ ಆದಾಯ ಇಟ್ಕೊಂಡು ಅದ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಅದರಿಂದ ಆದಾಯ ಗಳಿಸೋ ವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ. ಇದೊಂಥರ ಫ್ರಾಡ್ ಇದೆ. ಆಮೇಲೆ ನಮ್ಮದೇ ವ್ಯಕ್ತಿ ಚಿತ್ರಗಳನ್ನ ಬಳಸ್ಕೊಂಡು ಬೇರೆ ನೀಲಿ ಚಿತ್ರಗಳಾಗಿರ್ಬೋದು, ವೆಬ್ಸೈಟ್ ಸೋರ್ಸಸ್ಗಳಲ್ಲಾಗಿರ್ಬೋದು, ಈ ಥರ ಮಾಡ್ತಕ್ಕಂಥ ಒಂದು ವ್ಯಾವಹಾರಿಕ ಉದ್ಯಮನೂ ಕೂಡ ಇವತ್ತು ಪ್ರೆಸೆಂಟ್ ಜಗತ್ತಿನಿಂದ ಓಡ್ತಾ ಇದೆ ಅಂತ ಹೇಳ್ಬೋದು ಸರ್. ಈ 3 ಕ್ರೈಮ್ಸ್ಗಳೇನಿದೆ ಅಲ್ಲ, ಮೊದಲೇ ಕ್ರೈಮು ನಾವು ಎಲ್ಲರೂ ನಾರ್ಮಲ್ ಆಗಿ ಸಮಾಜದಲ್ಲಿ ಒಂದು ಮಟ್ಟಿಗೆ ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಸ್ಗಳಾಗಿರ್ಬೋದು, ಮೀಡಿಯಾ ವಾಟ್ ಎವರ್ ಯಾವ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಇದಾರಲ್ಲ, ಸೊ ಅವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಈ ಎಕನಾಮಿಕಲ್ ಫ್ರಾಡ್ಗೆ ಅಟ್ಯಾಕ್ ಆಗಿ ಹೋಗಿರ್ತಾರೆ. ಲಾಸ್ಟ್ ಮಂತಲ್ಲೇ ನಂದೇ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಒಂದು 15 days ಬೇಕು ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಂದು ಹೇಗಿದೆಲ್ಲ ಸೇಮ್ ಇನ್ನೊಂದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಇಮಿಡಿಯೇಟ್ ಆಗಿ ನಂದೆಲ್ಲ ರಿಲೇಟಿವ್ಸು ನಂದೇನು ಸರ್ನೇಮ್ ಬರುತ್ತಲ್ಲ ಅವ್ರೆಲ್ಲರಿಗೂ ಇಮಿಡಿಯೇಟ್ ಆಗಿ ಟೆಕ್ಸ್ಟ್ ಮೆಸೇಜು, ನಾನು ಫೈನಾನ್ಷಿಯಲ್ ಕ್ರೈಸಸಲ್ಲಿ ಇದ್ದೀನಿ, ನನಗೆ ದುಡ್ಡು ಕೊಡಿ ಅಂತ. ಸೊ ಈ ಥರ ಆದಾಗ ಆಟೋಮೆಟಿಕಲ್ ಆಗಿ ಏನಾಗುತ್ತೆ ಅಂದರೆ, ಕೆಲವೊಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಟ್ರಾನ್ಸ್ಫರ್ ಮಾಡೋಕ್ಕೋಗಿ ಬಟ್ ಕ್ಲಾರಿಫಿಕೇಷನ್ಗೋಸ್ಕರ ಫೋನ್ಪೇಲಿ ಬೇರೆ ಹೆಸರು, ಯಾರೋ ಹುಡುಗನ ಹೆಸರು ಬಂದಿರೋದಕ್ಕೋಸ್ಕರ ಹೌದು ಇಲ್ಲೋ ಅಂತ ಕ್ಲಾರಿಫಿಕೇಷನ್ ನನಗೆ ಕಾಲ್ ಮಾಡಿದ್ದಾರೆ. ಬೇರೆ ಯಾರೂ ಟ್ರಾನ್ಸ್ಫರ್ ಮಾಡಿಲ್ಲ. ಬಟ್ ಈ ಥರ ಸಾಕಷ್ಟು ವಿಚಾರಗಳು, ಇಫ್ ಇನ್ ಕೇಸ್ ಇನ್ನೂ ಡೆವಲಪ್ ಮಾಡಿದ್ರೆ ಕ್ರೈಮ್, ಒಂದು ನನ್ನ ಹೆಸರಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ ನೇಮನ್ನು ಯಾರಿಗಾದ್ರೂ ಕೊಟ್ಟಿದ್ರೆ ಆಟೋಮೆಟಿಕಲಿ ದೇ ಮೇ ಬಿ ಟ್ರಾನ್ಸ್ಫರ್ ದಟ್ ಅಮೌಂಟ್ ಅಂತ ಹೇಳ್ಬೋದು. ಈ ಥರ ಎಕನಾಮಿಕಲ್ ಫ್ರಾಡ್ ಒಂಥರ ಆಗ್ತಿದೆ ಸರ್. ಆಲ್ರೆಡಿ ಲಾಸ್ಟ್ ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ಸಾರಾ ತೆಂಡೂಲ್ಕರ್ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಈಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ವಿಡಿಯೋಗಳು ಕೂಡ ಸುಮಾರು ಹರಿದಾಡ್ತು. ಹೌದು, ಒಂದು ಯಾವುದೋ ಕನ್ನಡ ತುಪ್ಪ ಬೇಕಾ ಸಾಂಗ್ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವ್ರದ್ದು ಜೇನುತುಪ್ಪ ಟ್ರೆಂಡ್ ಮಾಡಿರೋ ಥರ ಹಾಕಿದ್ರು. ಅದು ಕೂಡ ಕಂಪ್ಲೀಟ್ AI ಟೂಲ್, 93% ಸೋರ್ಸ್ ಇರ್ತಕ್ಕಂಥ AI ಟೂಲಿಂದ ಕ್ರಿಯೇಟ್ ಮಾಡಿರೋ ವಿಡಿಯೋ. ಅದು ಜಸ್ಟ್ 1-2 ಫೇಸ್ ಮಾತ್ರ ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಲ್ಲ ಅಂತ ಅನಿಸುತ್ತೆ. ಅದರ್ವೈಸ್ ಆಟೋಮೆಟಿಕಲಿ 99% ಇದು ಡಿ.ಕೆ. ಶಿವಕುಮಾರ್ ಅವ್ರ ವಿಡಿಯೋನೇ ಅನ್ನಿಸ್ಬೇಕು. ಆ ಥರ ಒಂದು ಕ್ರಿಯೇಟ್ ಮಾಡಿದರು. ಅದೇ ಸೇಮ್ ಒಂದು ಯಾವುದೇ ಇವೆಂಟಲ್ಲಿ ಮೋದಿ ಅವರು ಡ್ಯಾನ್ಸ್ ಮಾಡಿರೋ ಥರ ಇತ್ತು, ಅದೊಂದು ವಿಡಿಯೋ ಆಯಿತು ಸರ್. ಸಾರಾ ತೆಂಡೂಲ್ಕರ್ ಅವ್ರದ್ದು ಹಾಗೆ ಆಯಿತು. ಇನ್ನು ರಶ್ಮಿಕಾ ಮಂದಣ್ಣ ಅವ್ರದ್ದು ಅವರ ಒಂದು ನೀಲಿ ಚಿತ್ರಗಳ ಹೇಗೆ ಯೂಸ್ ಮಾಡ್ಕೊಂಡ್ರು ಅವ್ರ ಫೋಟೋ ಅಂತ. ಇದೆಲ್ಲ ಹೇಗಾಗಿರೋದಂದರೆ ಈ ಥರ AI ಟೂಲ್ಗಳಿಂದನೇ ಆಗಿರೋದು ಅಂತ ಹೇಳಿರೋದು ಸರ್. ಈ ಥರ ಇದು ಏನು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂತಹ ಅವರು ಏನು ಹೆಸರು ಮಾಡಿರ್ತಕ್ಕಂಥ ಅವ್ರದ್ದು. ಆದರೆ ಜನಸಾಮಾನ್ಯರ ವಿಚಾರಕ್ಕೆ ಬಂದರೆ ಇದು ಗಿಬ್ಲಿ ಆಗಿರ್ಬೋದು, ಇದ್ರ ಹಿಂದೆ ಬಳಸಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬೇರೆ ನಾಟ್ ಟ್ರಸ್ಟೆಡ್ ಸೋರ್ಸ್ AI ಟೂಲ್ಗಳಿದಾವಲ್ಲ, ಅವುಗಳಲ್ಲಿ ಯಾವುದಾದ್ರೂ ನಮ್ಮ ಒಂದು ಫೋಟೋ ಹಾಕಿದ್ರೆ ಕಂಪ್ಲೀಟ್ ನಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ಹೋಗಿರುತ್ತೆ. ಬಿಕಾಸ್ ನಮ್ದೆಲ್ಲ ಈಗೆಲ್ಲ ಡಿಜಿಟಲ್ ಸ್ಪೇಸಲ್ಲಿ ಇರೋದ್ರಿಂದ ನಮ್ಮ ಆಧಾರ್ ಕಾರ್ಡ್ ಕನೆಕ್ಟ್ ಆಗಿರುತ್ತೆ, ಬ್ಯಾಂಕ್ ಅಕೌಂಟ್ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದನ್ನು ಕೂಡ ನಾವು ಗೂಗಲಿಂದ ತಗೊಂಡಿರೋದ್ರಿ, ಎಲ್ಲ ಡಿಜಿಟಲ್ ಸ್ಪೇಸಿಂದ ತಗೊಂಡಿರೋದ್ರಿಂದ ಒಂದು ಫೋಟೋ ಏನಾದರೂ ನಮ್ದು ಈ ಥರ ಗಿಬ್ಲಿನೋ ಇನ್ನೊಂದು ಫೋಟೋ ತೊಗೊಂಡು ಇಟ್ಕೊಂಡು ಅಂದರೆ ಇವತ್ತಿನ ಜಗತ್ತಿನ ನೀಲಿ ಚಿತ್ರಗಳ ಬಳಸುವಿಕೆಯಲ್ಲಿ ಯಾರ್ಯಾರಿಗೆ ತುಂಬ ಡಿಮ್ಯಾಂಡ್ ಇದೆ ಅಂದರೆ, ಒಂದು ಫಸ್ಟು ದಕ್ಷಿಣ ಆಫ್ರಿಕಾ, ಅದಾದಮೇಲೆ ಇನ್ನೊಂದು ಬೇರೆ ಯಾವುದೋ ದೇಶ ನೈಜೇರಿಯಾ ಏನೋ ಇದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ. ನಮ್ಮ ದೇಶದ ಹೆಣ್ಣು ಮಕ್ಕಳ ಫೋಟೋಗಳಿಗೆ, ಹೆಣ್ಣು ಮಕ್ಕಳಿಗೆ ತುಂಬ ಜಗತ್ತಿನ ನೀಲಿ ಚಿತ್ರಗಳ ಏನು ಸರಾಸರಿ ಸಂಖ್ಯೆ ಅಂತ ಹೇಳ್ತೀವಿ, ನಮ್ಮದು 3ನೇ ಸ್ಥಾನದಲ್ಲಿ ಬೇಡಿಕೆಯಲ್ಲಿರ್ತಕ್ಕಂಥ ಸ್ಥಾನ ಆಗಿದೆ. ಸೊ ನಮ್ಮಲ್ಲಿರ್ತಕ್ಕಂಥ ಹೆಣ್ಣು ಮಗಳ ಫೋಟೋವನ್ನು ಯಾವುದಾದ್ರೂ ನೀಲಿ ಚಿತ್ರಗಳ AI ಟೂಲ್ಗಳಿಗೆ, ಬೇರೆ ದೇಹಗಳಿಗೆ ಏನಾದರೂ ಪೋಸ್ಟ್ ಮಾಡಿ ಇದೇ ಹೆಣ್ಮಗಳು ಅನ್ನೋ ಥರ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಆ ಕುಟುಂಬ, ಆ ಹೆಣ್ಣು ಮಗಳ ಭವಿಷ್ಯಕ್ಕೆ ತುಂಬ ಹಾನಿಕರವಾದಂಥ ಡೆವಲಪ್ಮೆಂಟ್ಸ್ಗಳಾಗ್ತಾವಂತ ಹೇಳ್ಬೋದು ಸರ್. ಇದು ಕಂಪ್ಲೀಟ್ ಆಗಿ ಯಾವ ಥರ ಆಗುತ್ತೆ ಅಂತಂದರೆ, ಸೈಬರ್ ಸ್ಪೇಸಲ್ಲಿ ವೈಯಕ್ತಿಕ ಏನು ಅವರ ಒಂದು ವೈಯಕ್ತಿಕ ದಾಖಲೆಗಳನ್ನು ಕಳ್ಳತನ ಮಾಡೋದು, ನಾವು ಸ್ಟಾಕಿಂಗ್ ಅಂತ ಹೇಳ್ತೀವಿ, ಅದನ್ನ ಕಳ್ಳತನ ಮಾಡೋದಾಗಿರ್ಬೋದು. ಅದರಿಂದ ಅವರ ಒಂದು ಲೈಫ್ ಮೇಲೆ ಪರಿಣಾಮ ಬೀರುವಂತಹ ಕ್ರೈಮ್ಗಳು ಇವತ್ತಿನ ದಿನದಲ್ಲಿ ತುಂಬ ಆಗಿದೆ. ಇನ್ ಅಪ್ಕಮಿಂಗ್ ಡೇಸ್ ಒಂದು ಸುಮಾರು ಇನ್ನೊಂದು ವಾರ ಆಗ್ಬೋದು, 2 ವಾರ ಆಗ್ಬೋದು, ಗಿಬ್ಲುದು ಕೂಡ ಆ ಥರ ಸೈಬರ್ ಕ್ರೈಮ್ಸಲ್ಲಿ 100% ಕಂಪ್ಲೇಂಟ್ಗಳು ನೀವೆಲ್ಲರೂ ಪೇಪರ್ಗಳಲ್ಲೂ ಓದ್ಬೋದು, ಕೇಳಬಹುದು. ವೆಲ್ ಮೇಡಮ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹರ್ಷ NR, ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಲೂ ಫಾರ್ ಎವಿಡೆನ್ಸ್ ಫಾರೆನ್ಸಿಕ್ ಲ್ಯಾಬ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ ಎಲ್ರಿಗೂ. ಸರ್, ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಈ ಗಿಬ್ಲಿ ಎಷ್ಟು ಡೇಂಜರಸ್ ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಹೌದು,
ಸರ್, ಈ ಗಿಬ್ಲಿ ಅಂತ ಬಂದ ಸಮಯದಿಂದ ಏನಾಗಿದೆ ಅಂದ್ರೆ ಅದರಲ್ಲಿ ಪಿಕ್ಚರ್ ಏನ್ ಬರುತ್ತೆ ಅದು ಒಂದು ಆನಿಮೆ ಅನ್ನೋ ಕಲ್ಚರ್ನ ತುಂಬಾ ಪ್ರಮೋಟ್ ಮಾಡ್ತಿದೆ. ಸೊ ಇಲ್ಲಿ ಪೇರೆಂಟ್ಸ್ ಗಳು ತುಂಬಾ ಫೋಕಸ್ ಮಾಡಬೇಕಿದೆ, ಯಾಕೆಂದ್ರೆ ಅವ್ರ ಮಕ್ಕಳಿಗೆ ಇದನ್ನ ಎಕ್ಸ್ಪೋಸ್ ಮಾಡ್ತಿದ್ದಾರೆ, ಯಾಕೆಂದ್ರೆ ಅದು ಕಾರ್ಟೂನ್ ತರ ಇದೆ ಅನ್ನೋ ಒಂದು ತಪ್ಪು ಇನ್ಫಾರ್ಮೇಶನ್ ಇಂದ. ಸೊ ಇಲ್ಲಿ ಏನಾಗುತ್ತೆ, ಇದು ಒಂದು AI, ಓಕೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟ್ ಮಾಡ್ತಿರುವಂತ ಒಂದು ಕಾರ್ಯ ಆಗಿರುತ್ತೆ. ಸೊ ಈಗ ನೀವು ಒಂದು ಮಗು ಹೇಗೆ ಅದು ಒಂದು ಫೋಟೋನ ತೆಗೆದು ಫ್ಯಾಮಿಲಿದೇ ಒಂದು ಅಪ್ಲೋಡ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಈಗ AI ಜನರೇಟೆಡ್ ಏನಿರುತ್ತೆ ಅದು ತನ್ನಲ್ಲಿ ಇರುವಂತ ಒಂದು ಡೇಟಾ ಸೆಟ್ ಅನ್ನು ಯೂಸ್ ಮಾಡಿಕೊಂಡು ಅದನ್ನ ಕನ್ವರ್ಟ್ ಮಾಡ್ತಾ ಇರುತ್ತೆ. ಈ ಮಗು ಹಾಕಿರುವಂತ ಫೋಟೋದಲ್ಲಿ ಇರುವಂತ ಡೀಟೇಲ್ಸ್ ಅದಕ್ಕೆ ಏನಾದ್ರೂ ಇಂಟರ್ನೆಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಅದನ್ನ ಇನ್ಅಪ್ರೋಪ್ರಿಯೇಟ್ ಆಗಿ ಕನ್ವರ್ಟ್ ಮಾಡಬಹುದಿರುತ್ತೆ, ಅಥವಾ ಒಂದು ಡಿಫಾರ್ಮಿಟಿ ಕ್ರಿಯೇಟ್ ಮಾಡಬಹುದು. ಅದು ಮಗುಗೆ ತುಂಬಾ ಕೆಟ್ಟದಾಗಿ ಪ್ರಮಾಣ ಬೀಳುವಂತ ಸಾಧ್ಯತೆಗಳಿವೆ ಒಂದು. ಮತ್ತೆ ಈಗಿನ ಒಂದು ಫಾಸ್ಟ್ ಮೂವಿಂಗ್ ವರ್ಲ್ಡ್ ಏನಿದೆ, ಇದ್ರಲ್ಲೊಂದು ಏನು ಡೇಟಾ ಡ್ರಿವನ್ ಅಂತ ಹೇಳ್ತೀವಿ, ಅಂದ್ರೆ ಇನ್ಫಾರ್ಮೇಶನ್ ಓರಿಯೆಂಟೆಡ್ ಈ ಜಗತ್ತೇನಿದೆ, ಇಲ್ಲಿ ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಪರ್ಸನಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ನಾವು ಪ್ರೈವೇಟ್ ಮಾಡ್ಕೊಂಡಿರ್ತೀವಿ. ಯಾಕೆಂದ್ರೆ ನಮ್ಮನ್ನ ಬಿಟ್ಟು ನಮ್ಮ ಜೀವನದಲ್ಲಿ ಯಾರಿದ್ದಾರೆ ಅನ್ನೋದನ್ನ ನಮ್ಗೆ ಜಗತ್ತಿಗೆ ತಿಳಿಸುವಂತ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಅದನ್ನ ಪ್ರೈವೇಟ್ ಮಾಡ್ಕೊಂಡಿರ್ತೀವಿ. ಬಟ್ ಇಲ್ಲೇನಾಗುತ್ತೆ, ಈ ಒಂದು ಟ್ರೆಂಡ್ ಬಂದಾಗಿಂದ ನೀವೇನ್ ಅನ್ಕೊಂತೀರಾ, ನಾನು ನನ್ನ ಜೊತೆಲಿ ಇರೋ ನನ್ನ ಪಾರ್ಟ್ನರೇ ಇರ್ಬೋದು, ಅಥವಾ ನನ್ನ ಸ್ನೇಹಿತರೇ ಇರ್ಬೋದು, ಅಥವಾ ನಮ್ಮ ಮಗುದೇ ಇರ್ಬೋದು, ಅದನ್ನ ಗಿಬ್ಲಿ ರೂಪನಲ್ಲಿ ಹಾಕ್ಬಿಡೋಣ, ಯಾರಿಗೂ ಗೊತ್ತಾಗೋದಿಲ್ಲ, ಜಸ್ಟ್ ಒಂದು ಗೊಂಬೆ ತರ ಕಾಣುತ್ತೆ ಅಂತ. ಬಟ್ ಇಲ್ಲೇನಾಗುತ್ತೆ, ಒಂದು AI ರಿವರ್ಸ್ ಇಂಜಿನಿಯರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನೀವು ಗಿಬ್ಲಿ ಆಗಿ ಏನ್ ಹಾಕಿದೀರಾ ಅದನ್ನ ನಾನು ಮತ್ತೆ AI ಗೆ ತಗೊಂಡೋಗಿ ಅದ್ರಲ್ಲಿ ಮಷಿನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ಇಂದ ರಿವರ್ಸ್ ಇಂಜಿನಿಯರ್ ಮಾಡಿ ಆಕ್ಚುಯಲ್ ಫೋಟೋನ ರಿಟ್ರೀವ್ ಮಾಡಬಹುದಿರುತ್ತೆ. ಇವಾಗ ನೀವು ಏನೋ ಒಂದು ವಿಚಾರನ ಯಾರಿಗೂ ತಿಳಿಬಾರ್ದು ಅಂತ ನೀವು ಗಿಬ್ಲಿ ಫಾರ್ಮೆಟ್ ನಲ್ಲಿ ಹಾಕಿದ್ರಿ, ಎಲ್ಲೋ ಕೂತಿರೋ ಅಂತ ಒಬ್ಬ ವ್ಯಕ್ತಿ ಡೇಟಾ ಬ್ರೀಚ್ ಅಂತ ಹೇಳ್ತೀವಿ, ಅಂದ್ರೆ ಡೇಟಾ ಉಲ್ಲಂಘನೆ ಅಂತ. ಅವ್ರು ಏನ್ ಮಾಡ್ತಾರೆ, ಆ ಇನ್ಫಾರ್ಮೇಶನ್ ನ ತಗೊಂಡು ನೀವು ಏನು ಒಬ್ರಿಗೆ ಮುಚ್ಚಿಡ್ಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ರೆ ಅದನ್ನ ಅವ್ರು ಎಕ್ಸ್ಪೋಸ್ ಮಾಡಬಹುದಿರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ನೀವು ಅಪ್ಲೋಡ್ ಮಾಡುವಂತ ಫೋಟೋ, ಇವತ್ತೊಂದು ಏನು ಒಂದು ಜಾಗಕ್ಕೆ ನೀವು ಅಪ್ಲೋಡ್ ಮಾಡಿ ಅಲ್ಲಿಂದ ನೀವು ಗಿಬ್ಲಿನ ತಗೊಂತಿದ್ದೀರಾ, ಅಲ್ಲಿ ಆ ಡೇಟಾನ ಅವರು ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ, ತಮ್ಮ AI ಗಳನ್ನ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಅಂತ. ಸೊ ಈ ಡೇಟಾ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗ್ತಿದೆ ಅನ್ನೋದು ನಿಮ್ಗೆ ಅದು ಕನ್ಫರ್ಮ್ ಆಗಿದೆ. ಸೊ ಒಂದು ಡೇಟಾ ಎಲ್ಲೋ ಸ್ಟೋರ್ ಆಗ್ತಿದೆ ಅಂದ್ರೆ ಅದು ಕಳ್ತನ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇವತ್ತು ಒಂದು ವಿಚಾರದಲ್ಲಿ ಏನಾಗುತ್ತೆ, ಡೇಟಾ ಲೀಕ್ ಅಂತ ಬರುತ್ತೆ, ಅಂದ್ರೆ ಡೇಟಾ ಸೋರುವಿಕೆ ಅಂತ. ಸೊ ಈ ಡೇಟಾ ಲೀಕ್ ಅಲ್ಲಿ ಏನಾಗುತ್ತೆ, ಈಗ ನಿಮ್ಮ ಒಂದು ಫೋಟೋ ನಾಳೆ ನೀವು ಯೂಸ್ ಮಾಡ್ತೀರ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ XYZ ಅಂತ ತಗೊಳ್ಳೋಣ, ಆ ಪ್ಲಾಟ್ಫಾರ್ಮ್ ನ ನಾಳೆ ಯಾರೋ ಹ್ಯಾಕ್ ಮಾಡಿದ್ರು ಅಂದ್ರೆ ನಿಮ್ಮ ಫೋಟೋ ಅವ್ರಿಗೆ ಹೋಗಿ ತಲುಪುತ್ತೆ. ಇನ್ನೊಂದು ಗೊತ್ತಿರಬೇಕು, ಫೋಟೋನಲ್ಲಿ ಬರೀ ಚಿತ್ರ ಮಾತ್ರ ಅಲ್ಲ, ಆ ಫೋಟೋಗಳಲ್ಲಿ ನಾವು ಮೆಟಾಡೇಟಾ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀವಿ. ಆ ಡೇಟಾದಲ್ಲಿ ನಮ್ಗೆ ನೀವು ಯೂಸ್ ಮಾಡ್ತಿರೋಂತ ಜಾಗ, ಜಿಯೋಗ್ರಫಿಕಲ್ ಲೊಕೇಶನ್ ಗೊತ್ತಾಗುತ್ತೆ, IP ಅಡ್ರೆಸ್ ಅಂತ ಹೇಳ್ತೀವಿ, ಅವ್ರು ಯೂಸ್ ಮಾಡ್ತಿರೋಂತ ಡಿವೈಸ್, ಯಾವ ಡಿವೈಸ್ ನಲ್ಲಿ ನೀವು ಇದನ್ನ ಮಾಡ್ತಿದ್ದೀರಾ, ಮತ್ತೆ ನಿಮ್ಮ ಇಂಟರ್ನೆಟ್ ಪ್ರೊವೈಡರ್ ಏನಿರ್ತಾರೆ ಅದು ಗೊತ್ತಾಗುತ್ತೆ. ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿನ ನಾವೇನಾದ್ರು ಟ್ರ್ಯಾಕ್ ಮಾಡಬೇಕು ಅಂದ್ರೆ ಅವ್ರ IP ಅಡ್ರೆಸ್ ಸಿಕ್ಕಿದ್ರೆ ಫಸ್ಟ್ ಫೋರ್ಮೋಸ್ಟ್ ನಾವು ಕನ್ಸಲ್ಟ್ ಮಾಡೋದು ಆ ನೆಟ್ವರ್ಕ್ ಪ್ರೊವೈಡರ್ನ. ಇವಾಗ ನೀವು ಅಪ್ಲೋಡ್ ಮಾಡಿರೋ ಫೋಟೋ ನನ್ನ ಕೈಲಿ ಇದೆ ಅಂದ್ರೆ ನಿಮ್ಮ ನೆಟ್ವರ್ಕ್ ಪ್ರೊವೈಡರ್ನ ನಾನು ಐಡೆಂಟಿಫೈ ಮಾಡೋದು ನನಗೆ ಕಷ್ಟನೇ ಅಲ್ಲ. ಆ ನೆಟ್ವರ್ಕ್ ಪ್ರೊವೈಡರ್ ಹತ್ರ ಹೋಗ್ಬಿಟ್ಟು ನಾನು ಒಂದೇನು ಡೇಟಾ ಸೋರುವಿಕೆಯಿಂದ ತಗೊಂಡಿರುವಂತ ಫೋಟೋನ ನಾನು ಅವ್ರಿಗೆ ತೋರಿಸ್ಬಿಟ್ಟು, ಇವ್ರು ನಿಮ್ಮ ಹತ್ರ ನೆಟ್ವರ್ಕ್ ತಗೊಂಡಿದಾರ, ಇಂಟರ್ನೆಟ್ ಹಾಕಿಸ್ಕೊಂಡಿದಾರ ಅಂದ್ರೆ ಆ ವ್ಯಕ್ತಿ ಹೌದು ಅಂತಾನೆ ಹೇಳ್ತಾನೆ. ಸೊ ಅಲ್ಲಿಗೆ ನನಗೆ ನೀವಿರುವಂತ ಜಾಗ ಗೊತ್ತಾಯ್ತು, ನೀವ್ ಯಾರು ಅಂತ ಗೊತ್ತಾಯ್ತು. ಇನ್ನು ಇದನ್ನ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಏನಾದ್ರು ಒಂದು ಚೀಟಿಂಗೋ ಅಥವಾ ಇನ್ನೊಂದೇನೋ ಮಾಡ್ಬೇಕು ಅಂದ್ರೆ ಅದು ನನ್ಗೆ ಬಹಳ ಸುಲಭ ಆಗೋಯ್ತು. ಇದು ಸೊ ಈ ಒಂದು ವಿಚಾರ ಹೌದು. ಎಸ್ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಸೈಬರ್ ಎಕ್ಸ್ಪರ್ಟ್ ಆಗಿರುವಂಥ ಶುಭಮಂಗಳ ಮೇಡಮ್ ಅನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಆಗ್ಲೂ ಕೂಡ ಹೇಳ್ತಾ ಇದ್ರಿ, ಈ ಟ್ರೆಂಡ್ಗಳು ಸೃಷ್ಟಿ ಮಾಡುವಂಥ ಅವಾಂತರಗಳ ವಿಚಾರವಾಗಿ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ನಮ್ಮ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗ್ತಾ ಇದೆ. ಇದರಿಂದ ಮುಂದೆ ಅನುಭವಿಸುವಂಥ ಪ್ರಾಬ್ಲಮ್ಗಳ ವಿಚಾರವಾಗಿ ಜನ ಯೋಚನೆ ಮಾಡ್ತಾ ಇಲ್ಲ. ಇದ್ರ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಖಂಡಿತವಾಗ್ಲು ನಾನು ಆಗ್ಲೇ ಹೇಳ್ದಂಗೆ, ಇವತ್ತು ಹೇಗಾಗಿದೆ ಅಂತಂದ್ರೆ, ನಾವು ಯಾವ ರೀತಿಯಾದ ಫೋಟೋವನ್ನ ಅಪ್ಲೋಡ್ ಮಾಡ್ತಾ ಇದೀವಿ, ಅದನ್ನ ಎಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಈಗ 3-4 ದಿನದಿಂದ ಇದೇ ವಿಷಯವಾಗಿ ನಾನು ಹಲವಾರು ಕಡೆ ಮಾತಾಡ್ತಾ ಇರೋದ್ರಿಂದ ನನಗೆ ಮೆಸೇಜ್ ಮಾಡಿದ್ರು, ಮೇಡಮ್ ಯಾಕೋ ಗಿಬ್ಲಿ ಸರ್ವರ್ ನಮ್ಗೆ ಬರೀ 3 ಫೋಟೋ ಮಾತ್ರ
ಆರ್ಟ್ ಕನ್ವರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇದೆ, ಲಿಮಿಟೇಷನ್ ನ ಸೆಟ್ ಮಾಡ್ಬಿಡ್ತಾ ಇದೆ, ನಂಗೆ ಆಲ್ಟರ್ನೇಟ್ ಕೊಡಿ ಅಂತ. ಆಲ್ಟರ್ನೇಟ್ ಒಂದಿಬ್ರಿಗೂ ಕೊಟ್ಟಾಗ ಇನ್ನೊಂದಷ್ಟು ಜನ ಅವರೇ ಹುಡ್ಕೊಂಡಿದ್ರು ಆಲ್ಟರ್ನೇಟ್ ವಾಕ್ ಆಗಿರ್ಬೋದು, ಬೇರೆ ಯಾವ್ದೋ ಒಂದು ಆಪ್ ಆಗಿರ್ಬೋದು. ಆಲ್ಟರ್ನೇಟ್ ಅಂತ ಈಗಾಗಲೇ ನಿಮಗೆ ಫೇಸ್ಬುಕ್ ಅಲ್ಲಿ ಬೇರೆ ಎಷ್ಟೋ ಕಡೆ ಅದರದೇ ಆದ ಅಡ್ವರ್ಟೈಸ್ಮೆಂಟ್ ಗಳು ಬರೋದ್ರಿಂದ ಅದನ್ನೆಲ್ಲ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅವರು ಈ ಆರ್ಟ್ ಕ್ರಿಯೇಟೆಡ್ ಪಿಕ್ಚರ್ ಗಳಿಗೋಸ್ಕರ ಡಿಪೆಂಡ್ ಆಗೋದಕ್ಕೆ ಶುರುವಾದ್ರು. ಸೊ ಈ ರೀತಿ ಶುರುವಾಗಿರೋದ್ರಿಂದ ಇದು ಒಂದೇ ಒಂದು ಆಪ್ ಮೇಲೆ ಡಿಪೆಂಡ್ ಆಗ್ದಿರಾ ಹಲವಾರು ಆಪ್ ಗಳ ಮೇಲೆ ಡಿಪೆಂಡ್ ಆದ್ವಿ. ಮೊದಲನೇದು. ಎರಡನೇದು, ಇವರು ಯಾವ ರೀತಿಯಾದ ಸೆಕ್ಯೂರಿಟಿ ಪಾಲಿಸಿ ಅಂಡ್ ಪ್ರೊಸೀಜರ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಇದಾಗಿರುತ್ತೆ. ಅಂದ್ರೆ ಇವತ್ತು ನಾನು ನನ್ನ ಫೋಟೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೆನ್ಸಿಟಿವ್ ಫೋಟೋ, ಅದು ಯಾವ ಲೆವೆಲ್ ಸೆನ್ಸಿಟಿವ್ ಅಂತ ಗೊತ್ತಿಲ್ದಿರೋನು ಆ ಫೋಟೋವನ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಆ ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ. ಪಾಲಿಸಿ ಪ್ರಕಾರ ಅವ್ರು ಹೇಳ್ತಾರೆ ಡಿಸ್ಕ್ಲೈಮರ್ ಇತ್ತು ಮೇಡಮ್, ನಾವು ಆಪ್ ಡೌನ್ಲೋಡ್ ಮಾಡುವಾಗ ನೀವು ಡಿಸ್ಕ್ಲೈಮರ್ ಓದ್ಬೇಕಾಗಿತ್ತು ಅಂತಾರೆ. ಆ ಡಿಸ್ಕ್ಲೈಮರ್ ಅಲ್ಲಿ ಹೇಳುತ್ತೆ ನೀವು ಅಪ್ಲೋಡ್ ಮಾಡುವಂತಹ ಡೇಟಾ ಅಂದ್ರೆ ಫೋಟೋ ಆಗಿರಬಹುದು, ಆಡಿಯೋ, ವಿಡಿಯೋ ಯಾವುದೇ ಆಗಿರಬಹುದು, ಅದನ್ನ ನಾನು ಇಂತಿಂತ ಕಡೆ ಉಪಯೋಗಿಸ್ತೀನಿ, ಹಾಗೇನೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಉಪಯೋಗಿಸಿರ್ತೀನಿ, ಲರ್ನಿಂಗ್ ಗೆ ಉಪಯೋಗಿಸ್ತಿರ್ತೀನಿ, ಮತ್ತೊಂದ್ ಕಡೆ ಮಗದೊಂದ್ ಕಡೆ ಅಂತ ಬರ್ದಿರ್ತಾರೆ. ಅದಕ್ಕೆ ನೀವು ಓಕೆ ಅಂತ ಆಲ್ರೆಡಿ ಹಾಕಿರ್ತೀರಾ. ಹಾಗೆ ನಮ್ಮ ಕಡೆಯಿಂದ ತಗೊಂಡಂತಹ ಡೇಟಾ ಎಲ್ಲೆಲ್ಲ ಉಪಯೋಗ ಆಗತ್ತೆ ಅಂತ ನಮಗೆ ಗೊತ್ತಿಲ್ಲ, ಮೊದಲನೇದು. ಎರಡನೇದು, ಆ ಡೇಟಾ ಅಲ್ಲೇ ಇರುತ್ತಾ ಅಥವಾ ಬೇರೆ ಎಲ್ಲಾರ ರವಾನೆ ಆಗತ್ತಾ ಗೊತ್ತಿಲ್ಲ. ಆ ರವಾನೆ ಆದ ಕಡೆ ಅದನ್ನ ಹೇಗೆ ಉಪಯೋಗಿಸ್ತಾರೆ ಅದ್ರ ಬಗ್ಗೆನೂ ಗೊತ್ತಿಲ್ಲ ನಮ್ಗೆ. ಹೀಗೆ ರವಾನೆ ಆಗಿದ್ದ ಡೇಟಾ ಅಥವಾ ಹ್ಯಾಕ್ ಆದ ಡೇಟಾ ಲೀಕೇಜ್ ಅಲ್ಲಿ ಸಿಕ್ಕಂತಹ ಡೇಟಾಗಳನ್ನ ತಗೊಂಡು ಮಾಡಿಫೈ ಮಾಡೋದು ಸರ್ವೇ ಸಾಮಾನ್ಯ. ಮತ್ತೆ ಈಗಿರುವಂತಹ ಟ್ರೆಂಡ್ ಏನು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಎಲ್ಲಾದ್ರೂ ಅಡ್ವರ್ಟೈಸ್ಮೆಂಟ್ ನ ನೋಡ್ಬೇಕು ನೀವು ಅಂತಂದ್ರೆ ಅದು ವೆರಿ ವೆಲ್ ನೋನ್ ವೆಬ್ಸೈಟ್ ಆಗಿರ್ಬೇಕು ಅಥವಾ ಪ್ರೊಫೈಲ್ ಆಗಿರ್ಬೇಕು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಅಂತ ಹೇಳ್ತೀವಿ. ಆ ವೆರಿ ವೆಲ್ ನೋನ್ ಆಗ್ಬೇಕು ಅಂದ್ರೆ ಜಾಸ್ತಿ ಟ್ರಾಫಿಕ್ ಜನರೇಟ್ ಆಗ್ಬೇಕು. ಅಲ್ಲಿ ಜಾಸ್ತಿ ಟ್ರಾಫಿಕ್ ಜನರೇಟ್ ಆಗ್ಬೇಕು ಅಂತಂದ್ರೆ ಎಸ್ಪೆಷಲಿ ನಾವು ಕೇಳೋದು ಆರ್ಗ್ಯಾನಿಕ್ ಟ್ರಾಫಿಕ್ ಬೇಕು ಅಂತ. ಆ ಆರ್ಗ್ಯಾನಿಕ್ ಟ್ರಾಫಿಕ್ ಜನರೇಟ್ ಮಾಡೋದಕ್ಕೆ ಈಗೇನ್ ಮಾಡ್ತಾ ಇದಾರೆ, ಗಿಬ್ಲಿ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನಾವು ನಿಮಗೆ ಗಿಬ್ಲಿಯನ್ನ ಅನ್ಲಿಮಿಟೆಡ್ ಕೊಡ್ತೀವಿ, ಈ ಆಪ್ ನ ಯೂಸ್ ಮಾಡಿ ಅಂತ ಹೇಳಿ ಕೂಡ ಎಷ್ಟೋ ಕಡೆ ಹಾಕಕ್ ಶುರು ಮಾಡ್ತಾ ಇದಾರೆ. ಅವರ ಅಜೆಂಡಾ ಏನು ಅಂದ್ರೆ ನೀವು ನಿಮ್ಮ ಹತ್ರ ಇಟ್ಕೊಂಡಿರುವಂತಹ ವೆರಿ ಸೆನ್ಸಿಟಿವ್ ಡೇಟಾವನ್ನ ತಗೊಳ್ತಾ ಇದ್ದಾರೆ, ಅದನ್ನ ಹೇಗೆ ಉಪಯೋಗಿಸ್ತಾರೆ ಅನ್ನೋದ್ರ ಮಾಹಿತಿ ಇಲ್ಲ. ಹಾಗೆ ಇದು ಮಾರಾಟ ಆಗ್ಬಹುದು, ಎಲ್ಲಾದ್ರೂ ಕಳ್ತನ ಆಗ್ಬಹುದು, ಅದ್ರ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತಂದ್ರೆ ನೀವು ಡಿಸ್ಕ್ಲೈಮರ್ಗೆ ಈಗ ಆಲ್ರೆಡಿ ಸೈನ್ ಮಾಡಾಗಿದೆ. ಹಾಗೇನೆ ನಾವು ಈ ಗಿಬ್ಲಿನಲ್ಲಿ ಅಪ್ಲೋಡ್ ಆಗಿದ್ದಂತಹ ಫೋಟೋಗಳನ್ನ ಉಪಯೋಗಿಸಿ ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ವಿಡಿಯೋ ಕ್ರಿಯೇಟ್ ಮಾಡಿ ಆಗಿರುವ ಅವಾಂತರಗಳು, ಕೇಸ್ಗಳ ಬಗ್ಗೆ ಈಗಾಗಲೇ ನೋಡ್ತಾ ಇದೀವಿ ನಾವು. ಯಾಕೆಂತಂದ್ರೆ ಒಂದು ಸತಿ ನೀವು ಅಪ್ಲೋಡ್ ಮಾಡಿದ ಮೇಲೆ ಅದು ಕನ್ವರ್ಟ್ ಆಗಿ ಆ ಒಂದು ಟ್ರಾನ್ಸ್ಫರ್ಮ್ ಆಗಿರೋ ಆರ್ಟಿಸ್ಟಿಕ್ ಡೇಟಾ ನಿಮಗೆ ಸಿಗುತ್ತೆ, ಆದ್ರೆ ಒರಿಜಿನಲ್ ಕಂಟೆಂಟ್ ಸರ್ವರ್ ಅಲ್ಲೇ ಉಳ್ಕೊಳ್ಳುತ್ತೆ. ಆ ಸರ್ವರ್ ಯಾರ ಓನರ್ಶಿಪ್ ಅಲ್ಲಿ ಇದೆ ನನಗೆ ಗೊತ್ತಿಲ್ಲ, ಹೇಗೆ ಉಪಯೋಗ ಆಗುತ್ತೆ ನನಗೆ ಗೊತ್ತಿಲ್ಲ. ಹಾಗೇನೆ ಈ ಡೇಟಾ ಒಮ್ಮೆ ಉಪಯೋಗ ಆಗಿ ಡಿಲೀಟ್ ಆಗತ್ತಾ? ಖಂಡಿತ ಇಲ್ಲ. ಸೊ ಹೀಗಿರುವಾಗ ಅದರ ಹಿಂದೆಗಡೆ ಆಗ್ತಾ ಇರುವಂತಹ ಸೈಬರ್ ಅಪರಾಧಗಳ ಸರಣಿ ಏನಿದೆ ಅದು ಒಂದ್ರ ಹಿಂದೆ ಒಂದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ಇಲ್ಲಿ ಅಪ್ಲೋಡ್ ಆಗ್ತಾ ಇರುವಂತಹ ಡೇಟಾಗಳು ಡಾರ್ಕ್ ವೆಬ್ ಅಲ್ಲಿ ಸಿಗ್ತಾ ಇದೆಯಾ ಅಂತ ಸಾಕಷ್ಟು ಜನ ನನಗೆ ಪ್ರಶ್ನೆ ಮಾಡಿದ್ರು. ಖಂಡಿತವಾಗ್ಲೂ ಹೌದು, ಇದು ಡಾರ್ಕ್ ವೆಬ್ ಅಲ್ಲಿ ನಮ್ದೇ ಡೇಟಾ, ಸ್ವಂತದ ಡೇಟಾಗಳು ಸೇಲ್ ಆಗ್ತಾ ಇದೆ. ಮತ್ತೆ ಕ್ಯಾಪ್ಚರ್ ಆಪ್ಷನ್ ಇರೋದ್ರಿಂದ ಬಹಳಷ್ಟು ಸಣ್ಣ ಪುಟ್ಟ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ತಮಾಷೆಗೆ ನಾನು ಇದನ್ನ ಗಿಬ್ಲಿಗೆ ಅಪ್ಲೋಡ್ ಮಾಡ್ತೀನಿ ಅಂತ ಅವರ ಮನೆಯ ಸೆನ್ಸಿಟಿವ್ ಫೋಟೋಗಳು ಅಂದ್ರೆ ತಂದೆ ತಾಯಿಯ ರೂಮಿನ ಪಿಕ್ಚರ್ಸ್ ಆಗಿರಬಹುದು ಅಥವಾ ಬಾತ್ರೂಮಿನ ಪಿಕ್ಚರ್ಗಳಾಗಿರಬಹುದು, ಇದೆಲ್ಲವನ್ನ ಪಾಪ ಕ್ಯಾಪ್ಚರ್ ಮಾಡ್ತಾ ಇದಾರೆ. ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ತಿದಾರೆ ಅಂತ. ತಂದೆ ತಾಯಂದ್ರು ಇದ್ರ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ. ಇದರಿಂದ ಕೂಡ ಅವಾಂತರಗಳು ಶುರು ಆಗ್ತಾ ಇದೆ. ವೆಲ್ ಮೇಡಮ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಮುಕುಂದ ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಯಾವುದೇ ಒಂದು ಟ್ರೆಂಡ್ ಬಂದಾಕ್ಷಣ ಜನ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಕೆಲವೊಂದಿಷ್ಟು ಜನ ಅದನ್ನು ಹೆಂಗೆ ಮಾಡೋದು ಅಂತೇಳಿ ಗೊತ್ತಿರೋದಿಲ್ಲ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಇರ್ತಾರಲ್ಲ, ಮೇಡಮ್ ಕೂಡ ಆಗಲೇ ಅದನ್ನ ಮೆನ್ಷನ್ ಮಾಡಿದ್ರು. ಈಗ ಈ ಗಿಬ್ಲಿ ಟ್ರೆಂಡ್ ಬಗ್ಗೆ ಒಂದು ವಿಡಿಯೋ ಮಾಡೋದು, ನಿಮ್ಗೀಗ ಗಿಬ್ಲಿ ಫೋಟೋ ಹಿಂಗೆ ಅಪ್ಲೋಡ್ ಮಾಡಬೇಕು, ಈ ಆ್ಯಪ್ಗೆ ಹೋಗಿ ಅಪ್ಲೋಡ್ ಮಾಡಬೇಕು, ಈ ರೀತಿ ಎಲ್ಲ ಮಾಡಿದರೆ ಗಿಬ್ಲಿ ಆಗತ್ತೆ ಅನ್ನುವಂಥದ್ದಾಗಿ ಒಂದಷ್ಟು ಜನ ಮಾಹಿತಿ ಕೊಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಇಂಥವರಿಂದಲೂ ಕೂಡ ಅಪಾಯ ಇದೆ. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಖಂಡಿತ. ಎಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ನಾವು ಇದು ಮಾಡೋದಾದ್ರೆ ಸಾಕಷ್ಟು ಅವೇರ್ನೆಸ್ ಮೂಡಿಸುವಂತ ಕಂಟೆಂಟ್ ಕ್ರಿಯೇಟರ್ಸು ಇದ್ದಾರೆ. ಖಂಡಿತ ಇದ್ದಾರೆ. ಅಷ್ಟೇ ಅಲ್ಲ, ದಾರಿ ತಪ್ಪಿಸುವಂತ ಕಂಟೆಂಟ್ ಕ್ರಿಯೇಟರ್ಸು ಇದ್ದಾರೆ. ಸೊ ಯಾಕೆ ಅಂದ್ರೆ ಇಟ್ಸ್ ಅವ್ರಿಗೆ
ಬರುವಂಥ ಮನಿ ಸೋರ್ಸಸ್ ಇರ್ಬೋದು ಆ್ಯಂಡ್ ಇನ್ನೊಂದು ಏನು ಅವ್ರು ಮೇಡಮ್ ಹೇಳ್ತಾರೆ ಟ್ರಾಫಿಕ್ ಜನರೇಷನ್ ಮಾಡೋದು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಟ್ರಾಫಿಕನ್ನು ಜನರೇಟ್ ಮಾಡೋದಕ್ಕೆ ಈ ಥರ ತಪ್ಪು ಹಾದಿಗಳನ್ನು ಇದು ಮಾಡುವಂಥ ಕ್ರಿಯೇಟರ್ಸು ಇದ್ದಾರೆ. ಓಕೆ, ಬಟ್ ಇದಕ್ಕೆ ಏನು ಗೌರ್ಮೆಂಟ್ ಕೂಡ ಸಾಕಷ್ಟು ಹೆಜ್ಜೆಗಳನ್ನ ಇಟ್ಕೊಂಡಿದೆ. ಸೈಬರ್ ಕ್ರೈಮಲ್ಲೂ ಕೂಡ ನಾವು ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸ್ನ ಬ್ಲಾಕ್ ಕೂಡ ಮಾಡಿದ್ದಾರೆ. ಇದು ನಾವು ನೋಡಿದೀವಿ. ಆದ್ರೆ ಇದೇನೋ ಹೇಳ್ತಾರಲ್ಲ, ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಅಂತ, ಅವರು ನೀವು ಇದನ್ನ ಕ್ಲೋಸ್ ಮಾಡಿದ್ರೆ ಇನ್ನೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುವಂತ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲಿ ಮಲ್ಟಿಪಲ್ ನೀವು ಇದು ಮಾಡ್ಕೋಬಹುದು. ಇಲ್ಲಿ ಒಬ್ಬ ವ್ಯಕ್ತಿ ನೀವು 10 ಅಕೌಂಟ್ಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಿರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ಗೂ ಕೂಡ ಈ ತರ ಒಂದು ಫೇಕ್ ನ್ಯೂಸ್ ಅನ್ನ ಇವಾಗ ತುಂಬಾ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ಫೇಕ್ ಇದನ್ನ ಸ್ಟಾಪ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಬಟ್ ಅದನ್ನ ಸ್ಟಾಪ್ ಮಾಡೋಕೆ ಸಿಕ್ಕಾಪಟ್ಟೆ ಅವರು ರಿಸರ್ಚ್ಗಳು ಮಾಡ್ಕೋಬೇಕಾಗುತ್ತೆ. ಹೇಗೆ ಬ್ಲಾಕ್ ಮಾಡಿದ್ರೆ ಅಂದ್ರೆ ಗೌರ್ಮೆಂಟ್ ಯಾವತ್ತೇ ಒಂದು ಡಿಸಿಷನ್ಸ್ ತಗೊಂಡ್ರೆ, ಎಸ್ಪೆಷಲ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟು ಅದನ್ನ ತುಂಬಾ ಅಧ್ಯಯನ ಮಾಡಿ ಫ್ರಮ್ 1 to 0 ಇದ್ರವರೆಗೂ ಅವ್ರು ತಗೊಂಡು ಹೋಗ್ತಾರೆ. ಸೊ ಬಟ್ ಇದ್ರ ಮಧ್ಯೆ ಆ ಒಂದು ಗೌರ್ಮೆಂಟ್ ಸ್ಟೆಪ್ ತಗೊಳೋಕ್ಕಿಂತ ಮುಂಚೆ ಇವರು ತನ್ನ ಸುದ್ದಿಯನ್ನ ಕ್ವಿಕ್ ಆಗಿ ಇದು ಮಾಡ್ಕೊಂಡ್ಬಿಡ್ತಾರೆ. ನಿಜ. ಇವಾಗ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಯಾರು ಕೂಡ 5 ವರ್ಷ 6 ವರ್ಷ ನಡೆಸೋರು ಯಾರು ಇಲ್ಲ. ಈಗ 1 year ಅಲ್ಲಿ ನಾವು ಎಷ್ಟು ನಾವು ರೀಚ್ ಮಾಡ್ಬೇಕು, ಹೇಗೆ ಇದು ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕು ಅನ್ನೋ ಮೈಂಡಲ್ಲೇ ಇರೋದ್ರಿಂದ ಸೊ ತುಂಬಾ ಫಾಸ್ಟ್ ಇದ್ದಾರೆ. ಸೊ ಅವ್ರನ್ನ ಬ್ಲಾಕ್ ಮಾಡುವ ಅಗತ್ಯ ಒಂದಿದೆ. ಅಂಡ್ ಮೇಡಮ್ ಇನ್ನೊಂದು ಹೇಳ್ತಾ ಇದ್ರು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮಕ್ಕಳಲ್ಲಿ ಅಂತ. ಮೊದಲನೇದಾಗಿ ನಾವು ಹೇಳ್ತೀವಿ, ನಮ್ಮ ಮೊಬೈಲಲ್ಲಿ ಇಲ್ಲ ನಮ್ಮ ಆನ್ಲೈನ್ ಇವತ್ತಂತೂ ಎಲ್ಲರ ಮನೆಯಲ್ಲೂ ಇಂಟರ್ನೆಟ್ ಇರುವಂತದ್ದು, ಅದು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಅಂತ, ಏನೋ ವರ್ಕ್ ಫ್ರಮ್ ಹೋಮ್ ಅಂತ. ಬಟ್ ನಾವು ಯಾವೆಲ್ಲ ಆ್ಯಪ್ಗಳನ್ನ ಯೂಸ್ ಮಾಡಬೇಕು ಅಂತ ಫಸ್ಟ್ ನಾವು ಡಿಸೈಡ್ ಆಗಬೇಕು. ಖಂಡಿತ. ಇವತ್ತು ಮನೆಯಲ್ಲಿ ರೇಷನ್ನು ಯಾವ್ದೆಲ್ಲ ಇರಬೇಕು ಅಂತ ನಾವು ಲಿಸ್ಟ್ ಮಾಡ್ಕೋತೀವೋ, ಸೊ ಇವತ್ತು ಮೊಬೈಲಲ್ಲೂ ಕೂಡ ಅಷ್ಟೇ ನೀವು ಯಾವ ಆ್ಯಪ್ ಯಾವ್ದು ಯುಟಿಲೈಸ್ ಆಗುತ್ತೆ, ಮಕ್ಕಳಿಗೆ ಯಾವ್ದು ಕೊಡಬೇಕು ಅದನ್ನ ನಾವು ಇದು ಮಾಡಿದ್ರೆ ಮೇ ಬಿ ಇದನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಗಿಬ್ಲಿ ಗಲಿಬಿಲಿ ಅಥವಾ ಈ ಟ್ರೆಂಡ್ಗಳು ಸೃಷ್ಟಿ ಮಾಡುವಂತ ಅವಾಂತರಗಳ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ತಜ್ಞರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ವಕೀಲರನ್ನ ಮಾತನಾಡಿಸ್ತಾ ಹೋಗೋಣ. ಮಂಜುಳಾ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣವನ್ನ ನೀವು ಕೂಡ ನೋಡಿರ್ತೀರಿ, ಪ್ರಕರಣಗಳನ್ನ ಹ್ಯಾಂಡಲ್ ಕೂಡ ಮಾಡಿರ್ತೀರಿ ವಕೀಲರಾಗಿ. ಡೀಪ್ ಫೇಕ್ ಆಗಿರ್ಬೋದು, ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಹನಿ ಟ್ರ್ಯಾಪ್ ಆಗಿರ್ಬೋದು, ಹಾಗೆಯೇ ಬ್ಯಾಂಕ್ ಫ್ರಾಡ್ ಆಗಿರ್ಬೋದು. ಈ ಡಿಜಿಟಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಫ್ರಾಡ್ಗಳು, ನಮ್ಮ ವೈಯಕ್ತಿಕ ಮಾಹಿತಿ ಸೋರಿಕೆ ಆದಂತ ಸಂದರ್ಭದಲ್ಲಿ ನಾವು ವಂಚನೆಗೆ ಯಾವ ರೀತಿಯಾಗಿ ಒಳಗಾಗ್ತಾ ಇದ್ದೇವೆ, ಈ ವಿಚಾರವಾಗಿ ಹೇಳ್ತಾ ಹೋಗುವುದಾದ್ರೆ ಮೇಡಮ್. ಸೊ ನೀವು ಹೇಳಿರೋ 4 ಕ್ರೈಮ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ, ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರಾಗೆ ಎಕನಾಮಿಕಲ್ ಫ್ರಾಡು ಈ ಥರ ನಮ್ಮನ್ನು ಡಿಮ್ಯಾಂಡ್ ಮಾಡ್ಬೋದು. ಅದು ಇಲ್ಲ ಅಂತಂದರೆ ನಮ್ದು ಯಾವುದಾದ್ರೂ ವೈಯಕ್ತಿಕ ಮಾಹಿತಿಯನ್ನು ಇಟ್ಕೊಂಡು, ನಾನು ನಿನ್ನೆ ಒಂದು ಪುಸ್ತಕ ಓದುವಾಗಾದ್ರೆ ಹೇಳಿದ್ರು, ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಹುಡುಗ ಹುಡುಗಿ ಪರಿಚಯ ಆಗ್ತಾರೆ, ಒಂದು ಮಾಲಲ್ಲಿ ಭೇಟಿ ಆಗ್ತಾರೆ. ಭೇಟಿಯಾದಾಗ ಆತ ಅವಳನ್ನ ತುಂಬ ಹತ್ತಿರದಿಂದ ಫೋಟೋ ತಗೊಳ್ತಾನೆ. ಅದನ್ನೇ ಬೇರೆ ರೀತಿ ವರ್ಷನ್ ಆಗಿ ತನ್ನ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅವಳ ಬೆದರಿಕೆ ಹಾಕ್ತಾನೆ, ಅವಳಿಂದ ದುಡ್ಡು ಕಿತ್ಕೊಳ್ತಾನೆ. ಇದು ಒನ್ ಟೈಪ್ ಆಫ್ ಕ್ರೈಮ್. ಆದ್ರೆ ಇನ್ ನೆಕ್ಸ್ಟ್ ಕ್ರೈಮ್ ಬೇರೆ ರೀತಿ ಅವ್ರ ಜೊತೆ ತುಂಬಾ ವೈಯಕ್ತಿಕವಾಗಿ ಮೂವ್ ಆಗಿ ಅದ್ರ ವಿಡಿಯೋ ಫೋಟೋಗ್ರಾಫ್ಸ್ ಎಲ್ಲ ಇಟ್ಕೊಂಡು ಅವರನ್ನ ಟ್ರ್ಯಾಪ್ ಮಾಡೋದು, ಇದು ಹನಿ ಟ್ರ್ಯಾಪ್ ಸರ್. ಇನ್ನು ಡಿಜಿಟಲ್ ಅರೆಸ್ಟ್ ಸಂಬಂಧಪಟ್ಟರ ಹಾಗೆ ಯಾರನ್ನೋ ಒಬ್ಬರನ್ನ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇದೆ, ನೀವು ದುಡ್ಡು ಕಳಿಸ್ಲಿಲ್ಲ ಅಂದರೆ ಇದನ್ನ ಬೇರೆ ಬೇರೆ ರೀತಿಯಾಗಿ ಒಪ್ಪಿಸ್ಕೊಳ್ತೀವಿ ಅಂತ ಹೆದರಿಸಿ ದುಡ್ಡು ಕಿತ್ಕೊಳ್ಳೋದು, ಇದು ಡಿಜಿಟಲ್ ಅರೆಸ್ಟ್. ಇನ್ನು ಡೀಪ್ ಫೇಕಿಗೆ ಬಂದರೆ ನಮ್ಮದೇ ಆಗಿರ್ತಕ್ಕಂಥ ಫೋಟೋಗಳನ್ನ ತಗೊಂಡು ಬೇರೆ ಬೇರೆ ಡೀಪ್ ಫೇಕ್ ಥರ ನಮ್ಮದೇ ರೀತಿ ಹಾವಭಾವ ಇರೋ ಥರ ಬೇರೆ ವರ್ಷನಾಗಿ ಕನ್ವರ್ಟ್ ಮಾಡೋದು ಡೀಪ್ ಫೇಕು. ಸೊ ಇದೆಲ್ಲ ಟೈಪ್ಸ್ ಆಫ್ ಕ್ರೈಮ್ಗಳನ್ನ ನೋಡ್ತಾ ಹೋದರೆ ಸರ್, ಡೇ ಬೈ ಡೇ ಇವತ್ತಿರೋ ಟ್ರೆಂಡ್ ನಾಳೆ ಇರೋದಿಲ್ಲ, ಇವತ್ತಿರೋ ಕ್ರೈಮ್ ಮೋಡ್ ಆಫ್ ಕ್ರೈಮ್ ನಾಳೆ ಇರೋದಿಲ್ಲ. ಸೊ ಆ ಥರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೇಮ್ ಈ ಎಲ್ಲ ಕ್ರೈಮ್ಗಳಿಗೂ ಒಂದೇ ಒಂದು ರಿಲೀಫ್ ಇರೋದು ಅಂತಂದರೆ IT ಆ್ಯಕ್ಟ್ ಕೆಳಗಡೆ ಹೋಗ್ಬೋದು ನಾವು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೆಳಗಡೆ ಯಾವುದಾದ್ರೂ ಎಕನಾಮಿಕಲ್ ಫ್ರಾಡ್ಗಳಾಗಿದ್ದರೆ, ಫೈನಾನ್ಷಿಯಲ್ ಫ್ರಾಡ್ಗಳಾಗಿದ್ದರೆ 60CA ಮತ್ತು 60CB ಕೆಳಗಡೆ ಹೋಗಬೇಕು. ಇಲ್ಲ ಬೇರೆ ಚೀಟಿಂಗು ಇಲ್ಲ ಹೆದರ್ಸೋದು ಬೆದರ್ಸೋದು ಆದರೆ IPC ಕೆಳಗಡೆ ಹೋಗಬೇಕು. ಹಳೆ IPCಯಲ್ಲಿ 420 ಇತ್ತು, ಈಗ ನ್ಯೂ BNS ಅಲ್ಲಿ 318 ಆಗಿದೆ. ಸೊ ಆ ಥರ ಅವ್ರನ್ನ ಭಯ ಬೀಳಿಸೋದು ಆ ಥರ ಎಲ್ಲ ಮಾಡಿದ್ರೆ ಆಟೋಮೆಟಿಕಲಿ IPC ಬಿಟ್ಟರೆ ಬೇರೆ ಯಾವುದು ಪರ್ಟಿಕ್ಯುಲರ್ ಆಗಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಆ್ಯಕ್ಟ್ಸ್ಗಳು ಇಂಡಿಯಾದಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ ಸರ್. ಓಕೆ, ನಾವು ಇಲ್ಲಿ ಏನೊಂದು ಗೌರ್ಮೆಂಟಿಗೆ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಂದರೆ,
ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಪ್ರೇಟ್ ಆ್ಯಕ್ಟ್ಸ್ಗಳನ್ನೇ ನಾವು ಡೆವಲಪ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದ್ರೆ ಹೇಗಾಗುತ್ತೆ ಅಂದರೆ ದಿನ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ತಾರೆ, ದಿನ ಟೆಕ್ನಾಲಜಿ ಬೆಳೆಯುತ್ತೆ, ದಿನ ಒಂದು AI ಟೂಲನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಸರ್ಕಾರ ಆ ಟೂಲ್ಗೆ ಪರ್ಮಿಷನ್ ಕೊಡಬೇಕಂತಂದ್ರೆ ಅದಕ್ಕೆ ಸಪ್ರೇಟಾಗಿ ಆ್ಯಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಯಾವುದಾದ್ರೂ ಒಂದು ಟೂಲ್ ಕ್ರಿಯೇಟ್ ಮಾಡಿದಾಗ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂದರೆ ಇದರಲ್ಲಿ ಜನರ ಮಾಹಿತಿ ಅದು ಸರ್ಕಾರದ ಹದ್ದುಬಸ್ತಿಯಲ್ಲಿರ್ತಕ್ಕಂತಹ ಒಂದು ಯಾವುದಾದ್ರೂ ಆ್ಯಪ್ಗೋ ಇಲ್ಲಾಂದರೆ ಯಾವುದಾದ್ರೂ ಒಂದು ಟೆಕ್ನಾಲಜಿಗೆ ಕನೆಕ್ಟ್ ಆಗುವಂಥದ್ದು ಏನಾದರೂ ಆದರೆ ಇದು ಮಿಸ್ಯೂಸ್ ಆಗೋದಿಲ್ಲ ಸರ್. ಅದರ್ವೈಸ್ ಇಲ್ಲ ಅಂದರೆ ಯಾವುದೇ ಆ್ಯಪ್ ತಗೊಳ್ಳಿ, ಇನ್ಸ್ಟಾಗ್ರಾಮ್ ತಗೊಳ್ಳಿ, ಫೇಸ್ಬುಕ್ ತಗೊಳ್ರಿ, ಇದು ಗಿಬ್ಲಿ ತಗೊಳ್ಳಿ, ಯಾವುದೇ ಆ್ಯಪ್ ಡೆವಲಪ್ ಮಾಡಿದ್ರು ಕೂಡ ಅದನ್ನು ಕೂತ್ಕೊಂಡು ಅದು ಯಾವುದೋ ಒಂದು ಮಿಷನ್ ಆಳ್ತಿರೋ ಥರ ಆಗಬಾರ್ದು, ಸರ್ಕಾರ ನಿಯಂತ್ರಿಸ್ತಾರ ಆಗಬೇಕು. ಒಬ್ಬರು ತಂತ್ರಜ್ಞಾನರು ಅವರು ಸ್ಟಿಫನ್ ಅನ್ನೋರು ಲಾಸ್ಟ್ 25-30 ವರ್ಷದ ಹಿಂದೆನೇ ಹೇಳ್ತಾರೆ, ಇನ್ನು ಬರೋ ಜಗತ್ತನ್ನ ರೋಬೋಟ್ಗಳು ಆಳ್ತಾರೆ ಅಂತ, ಟೆಕ್ನಾಲಜಿಗಳು ಆಳ್ತವೆ, ಮನುಷ್ಯರು ಆಳೋದಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗಿನ ಪರಿಸ್ಥಿತಿ ಹಾಗೆ ಬಂದಿದೆ. AI ಕಾಲಿಡ್ದಿರ್ತಕ್ಕಂಥ ಯಾವ ಒಂದು ಪ್ರದೇಶನೂ ಇಲ್ಲ ಅಂತ ಹೇಳ್ಬೋದು. ಮೀಡಿಯಾ ಕ್ಷೇತ್ರಕ್ಕೆ ಬಂತು, ಅಡ್ವೊಕೇಸಿ ಕ್ಷೇತ್ರಕ್ಕೆ ಬಂತು, ಸರ್ಕಾರಗಳಲ್ಲಿ ಬಂತು, ಟೆಕ್ನಾಲಜಿಲಿ ಅಂತ ಅದೇ ಆಕ್ಯುಪೈ ಮಾಡಿದೆ, ಇದರಿಂದ ಉದ್ಯೋಗ ಕಳ್ಕೊತಿದ್ದಾರೆ ಜನ. ಸೊ ಈ ಥರ ಎಲ್ಲ ಆದಾಗ ಸರ್ಕಾರ ಇದಕ್ಕೆ ಪಾಲಿಸಿ ಮೇಕಿಂಗ್ ಮಾಡಿದರೆ ಏನಾದರೂ ಇದನ್ನ ತಡೆಗಟ್ಟಕ್ಕೆ ಸಾಧ್ಯ. ಅದರ್ವೈಸ್ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದರಿಂದ ಹಾನಿ ಇದೆ ಅಂತ ಹೇಳಿ. ವೆಲ್ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಹರ್ಷ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾನೇನಾದ್ರೂ ಪರ್ಚೇಸ್ ಮಾಡಬೇಕು ಅಥವಾ ನಾನೇನಾದ್ರೂ ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀನಿ ಸರ್, ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು, ಫೈನಲಿ ನಾನು ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದಿಲ್ಲ, ಹಂಗೆ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ, ಅರ್ಧಕ್ಕೆ ಏನು ಅಲ್ಲಿಗೆ ಆ ಪ್ರಾಡಕ್ಟ್ ನ ಬಿಟ್ಟಂತ ಸಂದರ್ಭದಲ್ಲಿ ನೆಕ್ಸ್ಟ್ ನಾನು ಬೇರೆ ಯಾವುದೋ ಆ್ಯಪ್ಗೆ ಹೋಗ್ತೀನಿ. ಈಗ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆ್ಯಪ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ್ಯಡ್ಗಳು ಶೋ ಆಗುತ್ತೆ. ಇದು ಹೆಂಗೆ ಅಂತ ಹೇಳಿ ಸರ್. ಹೌದು, ಈಗ ನಾವು ಒಂದು ಏನು ಇಂಟರ್ನೆಟ್ ಅಂತ ಯೂಸ್ ಮಾಡ್ತೀವಿ, ಇದು ಈಗ ತುಂಬಾ ಒಂದು ಡೆವಲಪ್ಮೆಂಟ್ ಅನ್ನೋದಾಗಿದೆ. ಈಗ ಏನಾಗುತ್ತೆ, ಒಬ್ಬ ಯೂಸರ್ ಯೂಸ್ ಮಾಡ್ತಾನೆ ಅಂದ್ರೆ ಟೆಕ್ನಾಲಜಿ ಬೆಳವಣಿಗೆ ಅಥವಾ ಟೆಕ್ನಾಲಜಿ ಅಡ್ವಾನ್ಸ್ ಆಯ್ತು ನಾವು ಯಾವಾಗ ಹೇಳ್ತೀವಿ, ನಾವು ಯೂಸ್ ಮಾಡುವಂತ ಅಥವಾ ನಾವು ಮಾಡುವಂತ ಕೆಲಸಗಳು ಸುಲಭ ಆದಾಗ ನಾವು ಅಂತೀವಿ ಟೆಕ್ನಾಲಜಿ ಡೆವಲಪ್ ಆಗಿದೆಪ್ಪ ಅಂತ. ಸೊ ಅದೇ ತರ ಒಂದು ನಾವು ಇಂಟರ್ನೆಟ್ ನ ಯೂಸ್ ಮಾಡ್ಬೇಕಾದ್ರೆ ನಮ್ಗೆ ಸುಲಭ ಆಗ್ಲಿ ಅನ್ನೋ ಒಂದು ಕಾರಣಕ್ಕೇನೆ ಅವರು ಡೆವಲಪ್ಮೆಂಟ್ ಏನ್ ತಂದಿರ್ತಾರೆ, ಅವರು ಒಂದು ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದು ಹೇಗೆ ಅಂದ್ರೆ, ನಾವು ಏನು ಒಂದು ಸರ್ಚ್ ಮಾಡ್ತೀವಿ, ನಮ್ಮ ಪ್ಯಾಟ್ರನ್ ನ ಒಂದು ರೆಕಾರ್ಡ್ ಮಾಡ್ತಿರುತ್ತೆ. ಸೊ ನಾವು ಏನೇ ಒಂದು ಸರ್ಚ್ ಮಾಡೋದಿರ್ಬೋದು ಅಥವಾ ನಾವೇನೇ ಒಂದು ಮಾತಾಡೋದಿರ್ಬೋದು, ನಮ್ಮ ಒಂದು ಟೆಕ್ನಾಲಜಿ ಏನಿರುತ್ತೆ ಅದು ಪ್ರತಿ ಕ್ಷಣ ನಮ್ಮನ್ನ ಕೇಳಿಸ್ಕೋತಿರುತ್ತೆ, ಪ್ರತಿ ಕ್ಷಣ ನಮ್ಮನ್ನ ನೋಡ್ತಾ ಇರುತ್ತೆ. ಸೊ ಅವರು ಒಂದು ಮಷಿನ್ ಲರ್ನಿಂಗ್ ಅನ್ನೋ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡಿರ್ತಾರೆ, ನಾವು ಹೇಗೆ ಒಂದು ನಮ್ಮ ಡಿವೈಸ್ ನ ಯೂಸ್ ಮಾಡ್ತೀವಿ ಆ ಒಂದು ಪ್ಯಾಟ್ರನ್ ಅದು ಸ್ಟಡಿ ಮಾಡ್ತಿರುತ್ತೆ. ಸೊ ಅದು ಸ್ಟಡಿ ಮಾಡಿ ನಮ್ಮ ಪ್ಯಾಟರ್ನ್ ಯಾವ ತರ ಹೋಗುತ್ತೆ ಅದಕ್ಕೆ ತಕ್ಕಂತೆ ತನ್ನ ಸಜೆಷನ್ ಗಳನ್ನ ಅದಾಗದೆ ಕೊಡ್ತಾ ಹೋಗುತ್ತೆ. ಈಗ ನಿಮ್ಗೆ ಪ್ರಶ್ನೆ ಬರ್ಬೋದು, ಸರಿ ನಾವು ಅದಕ್ಕೆ ಹೇಳಿಲ್ಲ ನಮ್ಗೆ ಸಜೆಷನ್ ಕೊಡು, ಆದ್ರೂ ಅದೇನಕ್ಕೆ ನಮ್ಗೆ ಸಜೆಷನ್ ಕೊಡುತ್ತೆ, ಯಾಕೆ ನಮ್ಮನ್ನ ಕೇಳಿಸ್ಕೊಳ್ಳುತ್ತೆ, ಯಾಕೆ ನಮ್ಮ ಪ್ಯಾಟರ್ನ್ ಅದು ಅಬ್ಸರ್ವ್ ಮಾಡುತ್ತೆ ಅಂತ ನೀವು ಕೇಳಿದಾಗ, ಪ್ರತಿಯೊಂದು ಅಪ್ಲಿಕೇಶನ್ ಅದು ಒಂದು ವಾರಕ್ಕೆ 1 ಸಾರಿ ಇರ್ಬೋದು ಅಥವಾ ತಿಂಗಳಿಗೆ 3 ಸಾರಿ ಇರ್ಬೋದು ಅಪ್ಗ್ರೇಡ್ ಅಥವಾ ಅಪ್ಡೇಟ್ ನ ತಗೊಳುತ್ತೆ. ನಾವು ಅಪ್ಡೇಟ್ ಕೇಳಿದ ತಕ್ಷಣ ನಾವು ಅಪ್ಡೇಟ್ ಕೊಟ್ಬಿಡ್ತೀವಿ. ಆದ್ರೆ ನಮಗ್ ಗೊತ್ತಿರಬೇಕು ಅದ್ರದ್ದು ನ್ಯೂ ಪ್ರೈವಸಿ ಪಾಲಿಸಿ ಕೂಡ ಅವರು ನೋಟಿಫಿಕೇಶನ್ ಹಾಕಿರ್ತಾರೆ, ನೀವು ಒಂದು ಏನ್ ಅಪ್ಡೇಟ್ ಕೊಡ್ತಿದ್ರೆ ಈ ಅಪ್ಡೇಟ್ ಜೊತೆಗೆ ಪ್ರೈವಸಿ ಪಾಲಿಸಿ ಕೂಡ ಅಪ್ಡೇಟ್ ಆಗುತ್ತೆ ಅಂತ. ಬಟ್ ನಾವೇನು ನಮ್ಗೆ ಅಡ್ವಾನ್ಸ್ ಆಗ್ಬೇಕಷ್ಟೇ ಅನ್ನೋ ಒಂದು ಕಾರಣಕ್ಕೆ ನಾವ್ ಎಲ್ಲದಕ್ಕೂ ಓಕೆ ಕೊಟ್ಟು ನಾವು ಅಪ್ಡೇಟ್ ಕೊಟ್ಬಿಡ್ತೀವಿ. ಬಟ್ ಅಲ್ಲಿ ಪ್ರೈವಸಿ ಪಾಲಿಸಿನಲ್ಲಿ ಏನಿರುತ್ತೆ, ಹೌದು ನನ್ನ ಪ್ರತಿಯೊಂದು ನಾನು ಇಂಟರ್ನೆಟ್ ಯೂಸ್ ಮಾಡೋ ಅಥವಾ ಅಪ್ಲಿಕೇಶನ್ ಯೂಸ್ ಮಾಡೋ ಪ್ರತಿಯೊಂದು ಮೂವ್ಮೆಂಟ್ ಇರ್ಬೋದು. ಯಾಕೆಂದ್ರೆ ಒಂದು ಅಪ್ಲಿಕೇಶನ್ ನಾವು ಇವಾಗ ಡೌನ್ಲೋಡ್ ಮಾಡ್ತೀವಿ ಅಂದ್ರೆ ಅದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗೆ ಆಕ್ಸೆಸ್ ಕೇಳುತ್ತೆ, ಕಾಲ್ ಡೀಟೇಲ್ಸ್, ಆಡಿಯೋ ಆಕ್ಸೆಸ್ ಕೇಳುತ್ತೆ, ವಿಡಿಯೋ ಆಕ್ಸೆಸ್, ಕ್ಯಾಮ್ರಾ ಆಕ್ಸೆಸ್ ಕೇಳುತ್ತೆ. ಎಷ್ಟು ಅಪ್ಲಿಕೇಶನ್ಗಳ ನೆಸೆಸಿಟಿನೇ ಇಲ್ಲ. ಈಗ ನೀವು ಒಂದು ಗೇಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಅಲ್ಲಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಕ್ಕೆ ಆಕ್ಸೆಸ್ ಬೇಕಿದೆ, ಬಟ್ ಅದು ಕೇಳುತ್ತೆ. ನೀವು ಅದನ್ನ ಕೊಟ್ಟಿಲ್ಲ ಅಂದ್ರೆ ಅಪ್ಲಿಕೇಶನ್ ಡೌನ್ಲೋಡೇ ಆಗಲ್ಲ. ಸೊ ಈ ಒಂದು ನಾವು ಮುಂಚೆನೆ ಒಂದು ಅವೇರ್ನೆಸ್ ಇಲ್ಲದೆ ಇದನ್ನೆಲ್ಲ ಕೊಟ್ಟ ನಂತರ ಆಗುವಂತ ಒಂದು ಸಿಚುವೇಶನ್ಗಳಿಗೆ ನಾವು ಈ ತರ ವಿಕ್ಟಿಮ್ ಆಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಒಂದು. ಮತ್ತೆ ನೀವ್ ಇದಕ್ಕೆ ಲೈಕ್ ಕೇಳಿದ್ರಿ ಈ ತರದ್ ಏನಕ್ಕೆ ಮಾಡುತ್ತೆ ಅಂತ, ಇದು ಆಕ್ಚುಲಿ ನಮ್ಮ ಒಂದು ಬೆಟರ್ಮೆಂಟ್ಗೆ ಅಂತ ತಂದಿರುವಂತ ಒಂದು ವಿಚಾರ ಆಗಿರುತ್ತೆ. ಯಾಕೆಂದ್ರೆ ಈಗ ನೀವೇನೋ ಒಂದು ಹುಡುಕ್ತಿರ್ತೀರಾ, ಅದು ನಿಮ್ಗೆ ಸಿಕ್ಕಿರಲ್ಲ, ಅದನ್ನ ಅಲ್ಲಿಗೆ ಕೈ ಬಿಟ್ಟಿರ್ತೀರಾ ಅಂತ ಮಿಷಿನ್ಗೆ
ಅವರೊಂದು ಡಿಸೈನ್ ಮಾಡಿರ್ತಾರೆ. ಸೊ ಆಗಿರೋದ್ರಿಂದ ಆ ಮಿಷಿನ್ ಈಗ ಮಿಷಿನು ನಾವು ಹೇಗೆ ಡಿಸೈನ್ ಮಾಡಿರ್ತೀವಿ, ಆಲ್ಗೋರಿದಮ್ ಹೇಗೆ ಇಟ್ಟಿರ್ತೀವಿ, ಪ್ರೋಗ್ರಾಮ್ ಹೇಗೆ ಡಿಸೈನ್ ಮಾಡಿರ್ತೀವಿ, ಅದಕ್ಕೆ ತಕ್ಕಂತೆ ಅದು ಫಾಲೋ ಮಾಡ್ತಾ ಹೋಗುತ್ತೆ. ಅದು ಮನುಷ್ಯನ ತರ ಸ್ವಂತವಾಗಿ ಯೋಚನೆ ಮಾಡುವಂತ ಕೆಪಾಸಿಟಿ ಇಲ್ದೇ ಇರೋದ್ರಿಂದ ನೀವು ಎಲ್ಲೋ ಅದನ್ನ ಮಧ್ಯಕ್ಕೆ ಹೇಗೆ ಬಿಟ್ಟಿರ್ತೀರಾ, ಅದೇನ್ ಅನ್ಕೊಂಡಿರುತ್ತೆ, ನಿಮಗೆ ಸಿಕ್ಕಿಲ್ವೇನೋ ನೀವು ಹುಡುಕ್ತಿರುವಂತದ್ದು ಅಂದ್ಬಿಟ್ಟು ಅದು ತಮ್ಮ ಸಜೆಷನ್ ಗಳನ್ನ ನಿಮ್ಗೆ ಕೊಡ್ತಾ ಇರುತ್ತೆ. ಇವತ್ತಿಗೂ ನಾವು ಟೆಕ್ನಾಲಜಿನಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ, ನಾವು ಸುಮ್ನೆ ಓಕೆ ಗೂಗಲ್ ಅಂದ್ರೆ ನಮ್ಮ ಮೊಬೈಲ್ ಇಮಿಡಿಯೇಟ್ ಆಗಿ ಕೇಳುತ್ತೆ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ. ಹಂಗಂದ್ರೆ ನಾವ್ ಯಾವಾಗಾದ್ರೂ ಓಕೆ ಗೂಗಲ್ ಅಂದ್ರೂ ಅದು ನಮ್ಗೆ ರೆಸ್ಪಾಂಡ್ ಮಾಡ್ತಿದೆ ಅಂದ್ರೆ ಅದು ನಮ್ಮನ್ನ 24/7 ಕೇಳಿಸ್ಕೊತಿದೆ ಅಂತ. ಸೊ ಒಂದು ಸಾರಿ ಒಂದು ಡೇಟಾ ನಮ್ಮ ಡಿವೈಸ್ ಒಳಗಡೆ ಹೋಗ್ತಿದೆ, ಇಂಟರ್ನೆಟ್ಗೆ ಹೋಗ್ತಿದೆ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಸ್ಟೋರ್ ಆಗ್ತಿದೆ ಅಂತಾನೂ ಅರ್ಥ. ಸರಿನಾ? ಸೊ ಈ ಒಂದು ಏನು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಯಾವುದೇ ಒಂದು ಅಪ್ಡೇಟ್ ಇರ್ಬೋದು ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಿರ್ಬೋದು. ನಾನು ಈಗ ಮುಂಚೆನೂ ಹೇಳಿದೆ, ಒಂದು ಮಕ್ಳಿಗೆ ಇದನ್ನ ಎಕ್ಸ್ಪೋಜರ್ ಕೊಡೋಕ್ಕಿಂತ ಮುಂಚೆ ತುಂಬಾ ನೀವು ಹುಷಾರಾಗಿರ್ಬೇಕು ಅಂತ. ಈಗ ಟೆಕ್ನಾಲಜಿನಲ್ಲಿ ನಿಮ್ಗೆ ಒಳ್ಳೆ ಸೈಡ್ ಕೂಡ ಇದೆ. ಈಗ ಚೈಲ್ಡ್ ಲಾಕ್ ಅಂತಿದೆ, ಮತ್ತೆ ನೀವು ಕೆಲವು ಕಂಟ್ರೋಲ್ ಬರೀ ಮಕ್ಳಿಗೆ ಅಂತಾನೆ ಕೊಡ್ಬೋದಿರುತ್ತೆ. ಒಂದು ಟಾಪ್ ಅಂಡ್ ಅಪ್ಲಿಕೇಶನ್ಸ್ ಅಥವಾ ಅಥೆಂಟಿಕ್ ಅಪ್ಲಿಕೇಶನ್ಗಳಿಗೆ ಮಕ್ಳು ಅನ್ಬಿಟ್ಟೆ ಒಂದು ಚಾನೆಲ್ ಕೊಟ್ಟಿರ್ತಾನೆ, ನೀವು ಅದನ್ನ ಎನೇಬಲ್ ಮಾಡ್ಬೋದಿರುತ್ತೆ. ಸೊ ಈ ತರ ಒಂದು ವಿಚಾರಗಳನ್ನ ಮಾಡ್ಕೊಂಡು, ಮತ್ತೆ ನಿಮ್ಮ ಒಂದು ಏನು ನೀವು ಇಂಟರ್ನೆಟ್ ಅಲ್ಲಿ ಏನೇ ಒಂದು ಮಾಡ್ತೀರಾ ಅದು ಪ್ರತಿಯೊಂದು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ನಾವು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ನಾವು ಒಂದು ಸಾರಿ ಒಂದು ಇಂಟರ್ನೆಟ್ ಅಲ್ಲಿ ಯಾವ್ದೋ ವೆಬ್ಸೈಟ್ ಹೋಗಿ ಬಂದ್ರು ನಾವು ಹೋಗಿದ್ವಿ, ಅಲ್ಲಿ ಇದ್ವಿ, ಇಷ್ಟು ಸಮಯ ಕಳೆದ್ವಿ ಅನ್ನೋದಕ್ಕೂ ಅಲ್ಲಿ ಪ್ರೂಫ್ ಇದ್ದೇ ಇರುತ್ತೆ. ನಾವು ಅನ್ಕೊಂಡ್ಬಿಡ್ಬೋದು ನಾವು ಬ್ರೌಸರ್ ಹಿಸ್ಟ್ರಿ ಕ್ಲಿಯರ್ ಮಾಡ್ಬಿಡ್ತೀವಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇಲ್ಲ, ನಿಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ ನೀವ್ ಏನೇ ಮಾಡಿದ್ರು ಅಲ್ಲಿ ಇದ್ದೇ ಇರುತ್ತೆ. ನಮ್ಮ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗುತ್ತೆ ಅಷ್ಟೇ ಆ ಒಂದು ವಿಚಾರಗಳನ್ನ ನಾವು ಸ್ಟೋರ್ ಮಾಡಿ ಅದನ್ನ ಸ್ಟಡಿ ಮಾಡಬಹುದಿರುತ್ತೆ. ಜೊತೆಗೆ ಇನ್ನೊಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದಂದ್ರೆ, ಇದು ಬರೀ ನಿಮ್ಗೆ ಟೆಕ್ನಾಲಜಿಕಲಿ ಎಫೆಕ್ಟ್ ಆಗ್ತಿಲ್ಲ. ಈ ಗಿಬ್ಲಿ ಅನ್ನೋ ವಿಚಾರ ತಗೊಂಡ್ರೆ ಅದು ನಿಮ್ಗೆ ಸೈಕಾಲಜಿಕಲಿ ಕೂಡ ತುಂಬಾ ಎಫೆಕ್ಟ್ ಆಗ್ತದೆ. ಯಾಕೆಂದ್ರೆ ಈಗ ನೀವು ಒಬ್ರು ಫೋಟೋ ಹಾಕ್ತಿರಾ, ಅದನ್ನ ನೀವು ಗಿಬ್ಲಿ ಕನ್ವರ್ಟ್ ಮಾಡಕ್ ಹೇಳ್ತಿದ್ದೀರಾ ಅಂತ ಆದಾಗ ಅದು ಕೊಡುವಂತ ಫೋಟೋ ಔಟ್ಕಮ್ ಏನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂತ ನಾ ಹೇಳ್ದೆ, ಅದು ಕೆಲವೊಮ್ಮೆ ಇನ್ಅಪ್ರೋಪ್ರಿಯೇಟ್ ಆಗಿ ಕೊಡ್ಬೋದು, ಡಿಫಾರ್ಮ್ ಆಗಿ ಕೊಡ್ಬೋದು ಅಂತ. ಆತರ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿಮ್ಮ ಬಗ್ಗೆನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯಲಿಕ್ಕೆ ಶುರು ಆಗುತ್ತೆ. ನಾನು ಬೆಟರ್ ಆಗಿ ಕಾಣ್ಬೇಕು ಅಂತ ಮಾಡ್ಲಿಕ್ಕೆ ಹೋದಂತ ವಿಚಾರದಲ್ಲಿ ನೋಡಿದ್ರೆ ನನ್ನ ಫೋಟೋ ಇಷ್ಟು ಒಂದು ಕೆಟ್ಟದಾಗಿ ಕಾಣ್ತಿದ್ಯಲ್ಲ ಅಂತ ಸೈಕಾಲಜಿಕಲಿ ಎಫೆಕ್ಟ್. ಮತ್ತೆ ಇನ್ನೊಂದು ಹೇಳ್ಬೇಕು, ನಿಮ್ಗೆ ಗಿಬ್ಲಿನಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ, ನಾನು ನನ್ನ ಒಬ್ಬನ ಫೋಟೋನ ಹಾಕಿ ಇನ್ನೊಂದು ಯಾವ್ದೋ ಒಂದು ವ್ಯಕ್ತಿದೋ ಅಥವಾ ಒಂದು ಹೆಣ್ಮಗುದೋ ಫೋಟೋ ಹಾಕ್ಬಿಟ್ಟು ನಾನು AI ಜನರೇಷನ್ ಟೂಲ್ಗೆ ನಾನು ಏನಾದ್ರು ನಮ್ಮಿಬ್ರು ಜೊತೆಗೆ ನಿಲ್ಸಿ ಕೈ ಹಿಡಿದು ನಿಂತಿರೋ ತರ ಹಾಕು ಅಂತ ಹೇಳಿದ್ರೆ ಅದು ಮಾಡುವಂತ ಒಂದು ಕೆಪಾಸಿಟಿನೂ ಆ ಒಂದು ಟೆಕ್ನಾಲಜಿಗೆ ಇದೆ ಇವತ್ತು. ಸೊ ಅದನ್ನ ಯೂಸ್ ಮಾಡ್ಕೊಂಡು ಕೂಡ ಅದನ್ನ ಯೂಸ್ ಮಾಡ್ತಾರೆ. ಈಗ ನೀವೇ ನಿಮ್ಮ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಎಷ್ಟೋ ಸಾರಿ ಪ್ರಸಾರ ಮಾಡಿದಿರಾ ಈ ತರ ಒಂದು ಸೋಷಿಯಲ್ ಮೀಡಿಯಾ ರಾಂಗ್ ವಿಡಿಯೋಸ್ ಮತ್ತೆ ಫೋಟೋಸ್ ಗಳಿಂದ ಎಷ್ಟೋ ಜನಕ್ಕೆ ತುಂಬಾ ಹಾನಿಕಾರ ಆಗಿ ಎಷ್ಟೋ ಜನ ಈವನ್ ಸೂಸೈಡ್ ಲೆವೆಲ್ ಹೋಗಿರೋಂಥದ್ದು ನೀವೇ ಪ್ರಸಾರ ಮಾಡಿರೋದನ್ನ ನಾನು ಕೂಡ ಕೇಳಿದ್ದೀನಿ. ಸೊ ಆತರ ಇರೋದ್ರಿಂದ ಇದು ದಿಸ್ ಇಸ್ ವಾಟ್ ವಿ ಕಾಲ್ ಡೌನ್ ಫಾಲ್. ಓಕೆ, ಇದು ಒಂದು ಏನು ಒಂದು ಕರಾಳ ಪಾರ್ಟ್ ಆಫ್ ದೀಸ್ ಟೆಕ್ನಾಲಜೀಸ್ ವಾಟ್ ಅಂತ ನನ್ಗನ್ಸುತ್ತೆ. ವೆಲ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಶುಭಮಂಗಳ ಮೇಡಮ್, ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ಜನಸಂಖ್ಯೆ, ಇಲ್ಲಿ ಆಗ್ತಾ ಇರುವಂಥ ಸೈಬರ್ ಕ್ರೈಮ್ಗಳು, ಹಾಗೇನೆ ಇದನ್ನು ನಿರ್ವಹಿಸೋಕೆ ಇರುವಂಥ ಪೊಲೀಸ್ ಠಾಣೆಗಳು ತುಂಬ ಕಮ್ಮಿ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಸೈಬರ್ ಫ್ರಾಡ್ಗಳು, ವಂಚನೆಗಳು ಆಗ್ತಾ ಇದ್ರು ಕೂಡ ಸರ್ಕಾರ ಸೈಬರ್ ಎಕ್ಸ್ಪರ್ಟ್ಗಳ ಸಲಹೆಯನ್ನು ಪಡಿತಾ ಇಲ್ವಾ, ಹೇಗೆ ಮೇಡಮ್? ಇದ್ರ ಬಗ್ಗೆ ವಿಷಾದ ಅಂತಾನೆ ಹೇಳ್ಬೇಕು. ಏಕೆಂತಂದ್ರೆ ಸೈಬರ್ ಅಪರಾಧ ಅಂತ ಬಂದಾಗ ನೀವು ನೋಡಿರೋ ಹಾಗೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಪ್ರತಿ ಸತಿ ಕಂಪೇರ್ ಮಾಡ್ತಾ ಕೂತಿದೀವಿ. ಅಂದ್ರೆ 20ನ್ನ 21ಕ್ಕೆ, 21ನ್ನ 22ಕ್ಕೆ, 22ನ್ನ 23ಕ್ಕೆ ಹೀಗೆ ಕಂಪೇರ್ ಮಾಡ್ತಾ ಹೋದಾಗ ಪ್ರತಿ ಸತಿನೂ ಸ್ಟಾರ್ಟ್ ಅಲ್ಲಿ ನಾವು ನೋಡ್ತಾ ಇರೋದೇನು ಅಂದ್ರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾನೆ ಇದೆ ಅಂತ. ಯಾಕೆಂದ್ರೆ ಟೆಕ್ನಾಲಜಿ ಡಿಪೆಂಡೆನ್ಸಿ ಏನಿದೆ ಅದು ಬಹಳ ಜಾಸ್ತಿ ಆಗ್ತಾ ಇದೆ. ನಾವು 10 ವರ್ಷದ ಕೆಳಗೆ ಎಷ್ಟು ಡಿಪೆಂಡ್ ಆಗ್ತಿದ್ವಿ ಟೆಕ್ನಾಲಜಿಗೆ ಅಂತ ನೋಡಿದಾಗ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಕಂಪ್ಲೀಟ್ ಆಗಿ ನಮ್ಮನೆ ಅಡ್ರೆಸ್ ಹುಡುಕಕ್ಕೂ ನಾವ್ ಇವತ್ತು ಗೂಗಲ್ ನ ಓಪನ್ ಮಾಡ್ತೀವಿ. ಹೌದು. ಸೊ ಆ ಪರಿಸ್ಥಿತಿಗೆ ಬಂದಿದೀವಿ ನಾವು. ಹೀಗಿರೋವಾಗ ನಮ್ಗೆ ಯಾವ ರೀತಿಯಾಗಿ ಸೈಬರ್ ಪೊಲೀಸಿಂಗ್ ಬೇಕು ಅಂತಂದ್ರೆ ಬಹುಶಃ ನಮಗೀಗ ಒಬ್ರು ಬೇಡ, ಅಟ್ಲೀಸ್ಟ್ 10,000 ಜನಕ್ಕೆ ಒಬ್ಬ ಸೈಬರ್ ಪೊಲೀಸ್ ಬೇಕೇ ಬೇಕಾಗ್ತಾ ಇದಾರೆ. ಇದು ನಮಗಿರುವ ರಿಕ್ವೈರ್ಮೆಂಟ್. ಆದ್ರೆ ಇದರ ಜೊತೆಗೆ ನಮ್ಗೆ ಆಗ್ತಾ ಇರುವ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಲೀಗಲಿ ನಾವು ಸೈಬರ್ ಕ್ರೈಮ್ ಅನ್ನ ಹೇಗೆ ನೋಡ್ತಾ ಇದೀವಿ, ಹೇಗೆ ಅದನ್ನ ಪನಿಷ್ ಮಾಡೋದಕ್ಕೆ ನಮ್ಮ ಸೈಬರ್ ಲಾಗಳಿದೆ ಅಂತ. ಯಾಕೆಂದ್ರೆ ಇವತ್ತಿರುವ ಸೈಬರ್ ಲಾ ಪ್ರಕಾರ ನಾವು 46 ಆಗ್ಬೋದು, 46A, B, C ಯಾವ್ದನ್ನೇ ಮಾತಾಡ್ಲಿ ಅಥವಾ 66 ಮಾತಾಡ್ಲಿ, ನಾವು ಸೈಬರ್ ಕ್ರೈಮ್ ನಲ್ಲಿ ನಾವು ಹೇಳೋದು ಈ ಟೆಕ್ನಾಲಜಿಯ ಮೂಲಕ ಆಗಿರುವ ತೊಂದರೆಯಿಂದ ಅಂತ ಬಂದಾಗ ಒಂದು ಹ್ಯಾಕಿಂಗ್ ಅಂತ ತಗೊಂಡ್ಬಿಡ್ತೀವಿ. ಹ್ಯಾಕಿಂಗ್ ಅಲ್ಲಿ ಎಷ್ಟು ವಿಧ ಇದೆ?
ಅದಕ್ಕೆಲ್ಲ ಸ್ಕ್ರೂಟಿನೈಸ್ಡ್ ಸೈಬರ್ ಲಾ ಏನಿದೆ ಅದಿಲ್ಲ. ಇದರ ಜೊತೆಗೆ ನಮಗಾಗ್ತಾ ಇರುವ ದೊಡ್ಡ ತೊಂದರೆ ಏನು ಅಂತಂದ್ರೆ ಸೈಬರ್ ಅಪರಾಧ ಆಗದೆ ಇರೋ ಹಾಗೆ ತಡೆಯೋದಕ್ಕೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಅಂತ ಕೇಳಿದಾಗ ಬಹಳ ಕಮ್ಮಿ ಪ್ರಯತ್ನ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಸೆಂಟ್ರಲೈಸ್ಡ್ ಸಾಕ್ ಸೆಂಟರ್ ಅಂತ ನಾವ್ ಏನ್ ಕರಿತೀವಿ, ಸೆಕ್ಯೂರಿಟಿ ಆಪರೇಷನ್ ಸೆಂಟರ್, ಅದು ಇನ್ನ ನಮ್ಮ ಭಾರತದಲ್ಲಿ ಬರಬೇಕಾಗಿದೆ. ಈ ಸಾಕ್ ಸೆಂಟರ್ ಬರೋದಕ್ಕಿಂತ ಮುಂಚಿತವಾಗಿ ನಾವು ಕೇಳೋದು ಏನು ಅಂದ್ರೆ, ನಮ್ಮ ದೇಶದಲ್ಲಿ ನಾವು 180 ಕೋಟಿಗಿನ್ನ ಜಾಸ್ತಿ ಜನ ಇವತ್ತು ಇದೀವಿ, ಭಾರತೀಯರಿದೀವಿ. ನಮ್ಮ ಇಷ್ಟು ದೊಡ್ಡ ಜನಾಂಗ ಇರುವಂತಹ ಸಿಟಿಸನ್ಸ್ ಇರುವಂತಹ ದೇಶದಲ್ಲಿ ಇವತ್ತು ಇನ್ನೂನು ಡಿಜಿಟಲ್ ಮೇಲೆ ನಾವು ಇಷ್ಟೊಂದು ಡಿಪೆಂಡ್ ಆಗಿದ್ರು ಸೈಬರ್ ಮಿನಿಸ್ಟ್ರಿ ಇಲ್ವಲ್ಲ. ನಾವ್ ಏನಾದ್ರೂ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಡಿಸಿಷನ್ ತಗೋಬೇಕು ಅಂತ IT ಮಿನಿಸ್ಟ್ರಿಗೆ ಹೋದಾಗ ಅವ್ರು ನಮಗ್ ಬರಲ್ಲ ಅಂತಾರೆ, MHA ನಲ್ಲಿ ಅಂದ್ರೆ ಇದು ನಮಗ್ ಬರಲ್ಲ ಅಂತಾರೆ, HR ಹೋದ್ರೆ ಇದು ನಮಗೆಲ್ಲ ಅಂತಾರೆ, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಲ್ಲಿ ಇದು ನನಗಲ್ಲ ಅಂತಾರೆ. ಸೊ ಹಾಗಾದ್ರೆ ಇದಕ್ಕೆ ಬೇಕಾಗಿರುವಂತಹ ಸೈಬರ್ ಮಿನಿಸ್ಟ್ರಿ ಇಲ್ಲದೆ ಇದ್ದಾಗ ಇದನ್ನ ಡ್ರೈವ್ ಮಾಡೋದು ಯಾರು? ಖಂಡಿತ. ನಾವ್ ಈಗಾಗ್ಲೇ ಮಾತಾಡ್ತಾ ಇದ್ವಿ, ಎಷ್ಟೊಂದು ಅಪ್ಲಿಕೇಶನ್ಸ್ ಓಡಾಡ್ತಾ ಇದೆ ನಮ್ಮ ದೇಶದಲ್ಲಿ, ಯಾಕೆ ತಡೆಯಕ್ ಆಗಲ್ಲ? ತಡಿಬಹುದು. ಯಾವಾಗ ಸೈಬರ್ ಮಿನಿಸ್ಟ್ರಿ ಇದ್ದು ಸೈಬರ್ ಮಿನಿಸ್ಟ್ರಿ ಮೂಲಕ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಗೊಂಡೋಗಿ ಓನ್ಲಿ ಲೈಸೆನ್ಸ್ಡ್ ಆಪ್ ಕ್ಯಾನ್ ಬಿ ಯೂಸ್ಡ್ ಇನ್ ಇಂಡಿಯಾ ಅಂತಂದ್ರೆ ಎಷ್ಟು ಬೇಡದೇ ಇರುವಂತಹ ಅಪ್ಲಿಕೇಶನ್ಸ್ ಗಳು ಹೊರ ಹೋಗ್ಬಿಡತ್ತೆ. ಯಾತಕ್ಕೆ ಇದೇ ಬೇರೆ ದೇಶದಲ್ಲಿ ನಡೀತಿಲ್ಲ ಅಂದ್ರೆ, ಇವತ್ತು ಆಸ್ಟ್ರೇಲಿಯಾನ ನಾವು ತಗೊಂಡ್ರೆ ಅಲ್ಲಿ ಸೈಬರ್ ಮಿನಿಸ್ಟ್ರಿ ಇದಾರೆ. ಯು ನೋ ದಟ್ ದೇರ್ ಇಸ್ ಅ ಲೇಡಿ ಸಿಟಿಂಗ್ ಓವರ್ ದೇರ್. ಅವರು ಪ್ರತಿ ಒಂದು ಬೇರೆಯ ಒಂದು ಮಂತ್ರಾಲಯಗಳೇನಿದೆ ಅವ್ರು ಎಲ್ಲರಿಗೂ ಮಾಹಿತಿಯನ್ನ ಕೊಡ್ತಾರೆ. ಏನು ಅಂದ್ರೆ ಸೈಬರ್ ಮಿನಿಸ್ಟ್ರಿಯ ಪ್ರಕಾರ ಹೆಲ್ತ್ ಸೆಕ್ಟರ್ ಅಲ್ಲಿ ಈ ರೀತಿಯಾದ ಸೈಬರ್ ಲಾಗಳನ್ನ ನೀವು ಫಾಲೋ ಮಾಡ್ಲೇಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡ್ಲೇಬೇಕು ಅಂತ. ಆ ರೀತಿ ಸ್ಟ್ರಿಂಜೆಂಟ್ ಆಗಿ ನಾವು ಫಾಲೋ ಮಾಡ್ಬೇಕು ಅಂದ್ರೆ ನಮಗೆ ಸೈಬರ್ ಮಿನಿಸ್ಟ್ರಿ ಬೇಕು. ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದೀವಿ, ಜನರಲ್ ಪಿಟಿಷನ್ ಅನ್ನು ಕೂಡ ಅಪ್ಲೈ ಮಾಡಿದೀವಿ. ನಮ್ಮ ಬೇಡಿಕೆ ಏನಂದ್ರೆ ಕಳೆದ 8-10 ವರ್ಷಗಳಿಂದ ನಾವು ನೋಡ್ತಾ ಇರುವಂತಹ ಸೈಬರ್ ಅಪರಾಧ ಕಮ್ಮಿ ಆಗ್ಬೇಕು ಅಂತಂದ್ರೆ ಒಂದು ಸೈಬರ್ ಮಿನಿಸ್ಟ್ರಿ ಬರ್ಬೇಕು, ಸೆಂಟ್ರಲ್ ಮಾನಿಟರಿಂಗ್ ಸೆಂಟರ್ ಬರ್ಬೇಕು. ಹಾಗೇನೆ ಈಗಿರುವಂತಹ ಪೊಲೀಸ್ನವರಿಗೆ ನೀವು ಸೈಬರ್ ಕ್ರೈಮ್ ಅನ್ನ ಹ್ಯಾಂಡಲ್ ಮಾಡಿ ಅಂತ ಹೇಳೋದನ್ನ ಬಿಟ್ಟು ಸಪರೇಟ್ ಸೈಬರ್ ಟೆಕ್ನಿಕಲ್ ಟೀಮ್ ಗಳನ್ನ ನಾವು ಇಲ್ಲಿ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಪಾಪ ಅವ್ರು ಈಗಾಗ್ಲೇ 20 ವರ್ಷ ಕಳೆದು ಬಿಟ್ಟಿರ್ತಾರೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ ಅವ್ರಿಗೆ ಟೆಕ್ನಾಲಜಿ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕಿಂತ ಅವರಿಗೆ ಒಂದು ಸಬಾರ್ಡಿನೇಟ್ ಟೀಮ್ ನ ಕೊಡೋದು ಬಹಳ ಮುಖ್ಯ ಆಗತ್ತೆ ಇವತ್ತು. ವೆಲ್ ಮೇಡಮ್, ಮುಕುಂದ ಸರ್, ಈಗ ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ ಟೆಕ್ನಾಲಜಿ ಎಷ್ಟು ವರವೋ ಅಷ್ಟೇ ಶಾಪ ಎನ್ನುವುದಾಗೂ ಕೂಡ ಚರ್ಚೆಗಳಾಗ್ತಾ ಇವೆ. ಓವರಾಲ್ ಆಗಿ ಈ ಟ್ರೆಂಡ್ಗಳು, ಇಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಗಲಿಬಿಲಿಗಳು, ಈ ವಿಚಾರವಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸೊ ಕ್ವಿಕ್ಕಾಗಿ ಹೇಳ್ಬೇಕಾದ್ರೆ ಅವೇರ್ನೆಸ್ ನಾವು ಹೇಳ್ತಾ ಹೋಗ್ಬೋದು, ಕುತ್ಕೊಂಡು ಹೇಳ್ತಾ ಹೋಗ್ಬೋದು. ಬಟ್ ಮೇಡಮ್ ಹೇಳ್ದಾಗೆ ಸ್ಟೆಪ್ಸ್ ಏನು ತಗೋತಾ ಇದ್ದೀವಿ ಅದಕ್ಕೆ ತಡೆ ಹಿಡಿಯೋದಕ್ಕೆ ಅದನ್ನ ಇದು ಮಾಡ್ಕೊಡ್ಬೇಕು. ಅಂಡ್ ಗ್ರಾಸ್ ರೂಟ್ ಅಲ್ಲಿ ನಾವು ಏನು ಪೇರೆಂಟ್ಸ್ ಇವಾಗ ಈ ಇದರಲ್ಲಿ ಮನೆಯಲ್ಲಿ ಇಬ್ರು ದುಡಿದ್ರು ಕೂಡ ಹಾಕ್ತಾ ಇಲ್ಲ ಅಂತ ಪರಿಸ್ಥಿತಿಗಳೆಲ್ಲ ಆಲ್ಮೋಸ್ಟ್ ಇದೆ ಮಿಡಲ್ ಕ್ಲಾಸ್ ಪೀಪಲ್ ಅಲ್ಲಿ. ಸೊ ಸ್ಕೂಲ್ ಲೆವೆಲಲ್ಲೂ ಕೂಡ, ಯಾಕಂದ್ರೆ ಇವತ್ತಿನ ಇದರಲ್ಲಿ ನಾವು ಏನು ಪುಸ್ತಕಗಳಿದೆ, ಟೆಕ್ಸ್ಟ್ ಬುಕ್ಗಳಿದೆ, IT ಸೆಕ್ಷನ್ ಕೂಡ ಇದೆ ಇವಾಗ. ಸೊ ಅಲ್ಲಿ ಏನು ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ, ಅದ್ರ ಜೊತೆಗೆ ನಾ ಇನ್ನೊಂದು ಹೇಳ್ತೀವಿ, ಮೇ ಬಿ ಒಂದು 10th ಸ್ಟ್ಯಾಂಡರ್ಡ್ ಅಂಡ್ ಎಬೋ ಅಂತ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಗೆ ಅವೇರ್ನೆಸ್ ಇದ್ರೆ ಅದನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡೋವಂಥ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸ್ಕೂಲ್ಗಳಲ್ಲಿ ಮಾಡಿದ್ರೆ ಖಂಡಿತವಾಗೂ ಮೌತ್ ಟು ಮೌತ್ ಇರೋದಲ್ಲ, ಅದು ಕಮ್ಯುನಿಕೇಶನ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಯಾಕೆ ಅನ್ನೋ ಕ್ವಶನ್ ಆವಾಗ ಅವ್ರಿಗೆ ಶುರುವಾಗುತ್ತೆ. ಇವತ್ತು ಎಕ್ಸಾಂಪಲ್ ನಾನೇ ನಿಮ್ಮನ್ನ ಯೂಸ್ ಮಾಡಬೇಡಿ ಈ ಆ್ಯಪನ್ನು ಅಂದರೆ ನೀವು ಯಾಕೆ ಅಂತ ನನಗೆ ಕ್ವಶನ್ ಮಾಡ್ತೀರಾ, ದೆನ್ ಆವಾಗ ಡಿಸ್ಕಷನ್ ಶುರು ಆಗುತ್ತೆ. ಬಟ್ ಅಂಥ ಡಿಸ್ಕಷನ್ಗಳಲ್ಲಿ ಇವಾಗ ನಡೆಯೋದಿಲ್ಲ. ಹೇಗಾಗ್ತಿದೆ ಅಂದರೆ ಫಾಲೋವರ್ ಟು ಫಾಲೋವರ್ ಆಗಿಬಿಟ್ಟಿದ್ದೀವಿ, ನಾನು ಫಾಲೋವರು ನೀವು ಫಾಲೋವರ್ ಆಗಿ. ಸೊ ಅದಾಗಬಾರ್ದು. ನಾವು ಕ್ವಶನ್ ಮಾಡೋರಾಗಬೇಕು, ಮಕ್ಕಳಲ್ಲಿ ಆ ಕ್ವಶನ್ ಮಾಡುವಂಥ ಮನೋಭಾವನೆ ಬರಬೇಕು. ಆವಾಗ ಇದಕ್ಕೆ ಒಂದು ಗ್ರಾಸ್ ರೂಟಿಂದ ಒಂದು ಟೈಮ್ ಹಿಡಿಯುತ್ತೆ. ಬಟ್ ಇಂಥ ಆ್ಯಪ್ಗಳ ಮೇಲೆ ನಾವು ಇಂಡಿಯನ್ಸ್ ಎಸ್ಪೆಷಲಿ, ಯಾಕಂದರೆ 140 ಕೋಟಿ ಜನ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಲಾಭನೇ. ಸೊ ಇದು ಅವೇರ್ನೆಸ್ ಕ್ರಿಯೇಟ್ ತಾನಾಗೆ ಹುಟ್ಕೊಂತ ಹೋಗ್ತಾ ಇದ್ರೆ ಈ ಆ್ಯಪ್ಗಳು ಕ್ರಿಯೇಟ್ ಆಗುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ನಮ್ಗೆ ಅವೇರ್ನೆಸ್ ಜಾಸ್ತಿ ಇದ್ದಾಗ, ಬುದ್ಧಿವಂತರು ಜಾಸ್ತಿ ಆಗಿದ್ದಾಗ ಆ್ಯಪ್ಗಳವ್ರಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲರೂ ಇಲ್ಲಿ ಮಾರ್ಕೆಟಿಂಗ್ ಆಗಲ್ಲ, ನಮ್ಮ ಪ್ರಾಡಕ್ಟ್ ಹೋಗಲ್ಲ, ಹಾಗಾಗಿ ಆ ಆ್ಯಪ್ಗಳೇ ಬರೋದಿಲ್ಲ. ಸೊ ಇಂಥ ಒಂದು ಸ್ಟೆಪ್ಸ್ ಅನ್ನ ತಗೋಬೇಕಾಗುತ್ತೆ. ಅಂಡ್ ಅಫ್ಕೋರ್ಸ್ ಇನ್ನೊಂದು ವೆರಿ ಗುಡ್ ಸಜೆಷನ್ನು, ಸೈಬರ್ ಮಿನಿಸ್ಟ್ರಿ ಇದು ಮಾಡಬೇಕು ಅಂತ. ಹೌದು, ಒಂದು ಟ್ರಾಫಿಕ್ಗೆ ಒಂದು ಸಾರಿಗೆ ಇದಕ್ಕೆ ಇರೋವಾಗ ಇಂಥ ಒಂದು ಸೈಬರ್ ಇದಕ್ಕೆ ಒಂದು ಮಿನಿಸ್ಟ್ರಿ ಬೇಕೇ ಬೇಕಾಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಒಬ್ಬ ಮಿನಿಸ್ಟರ್ ಅಷ್ಟೇ ಅಲ್ಲ ಬರೋದು, ಎಷ್ಟೋ ಲಕ್ಷಗಳು ಉದ್ಯೋಗ ಸೃಷ್ಟಿ
ಆಗುತ್ತೆ. ಹೌದು. ಸೊ ಆಗ ಒಳ್ಳೆ ಈಗಿರೋ ಎಜುಕೇಶನ್ ಇದಕ್ಕೆ ನಾವೆಲ್ಲ ಹೇಳ್ತಾ ಇದೀವಿ ಉದ್ಯೋಗಕ್ಕೆ ಸೃಷ್ಟಿ ಆಗ್ತಿಲ್ಲ ಹಾಗೆ ಹೀಗೆ ಅಂತಲ್ಲ. ಈ ಒಂದು ಸ್ಟೆಪ್ ಇಂದ ಎಷ್ಟೋ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವತ್ತು ಇಂಜಿನಿಯರ್ ಇದಕ್ಕೆ ಬಿದ್ದೋಗಿದೆ ಅಂತೀವಲ್ಲ, ಇದಕ್ಕೆ ನಿಜ ನಮ್ಮ ಬೆಂಗಳೂರು IT ಸಿಟಿ. ಎಸ್, ಇದರಲ್ಲಿ ನಾವ್ಯಾಕೆ ಉದ್ಯೋಗ ಸೃಷ್ಟಿಗೂ ಕೂಡ ಒಂದು ನಾಂದಿ ಆಗುತ್ತಲ್ಲ. ಸೊ ವೆರಿ ಗುಡ್ ಡಿಸಿಷನ್. ಮೇಡಮ್ ಅವ್ರ ಸಜೆಷನ್ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವೆರಿ ಗುಡ್. ಎಸ್ ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಹಾಗೇನೆ ಸರ್ಕಾರ ಕೂಡ ಕ್ರಮವನ್ನು ವಹಿಸಬೇಕು ಎನ್ನುವುದಾಗಿ. ಈಗ ಯಾವುದೇ ಒಂದು ಬ್ಯಾಂಕ್ ಫ್ರಾಡ್ ಆದರೂ ಕೂಡ ಸರ್ಕಾರ ಇದು ನಾವು ಜವಾಬ್ದಾರರಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ಳುವಂಥ ಕೆಲಸವನ್ನ ಮಾಡುತ್ತೆ. ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್. ಖಂಡಿತವಾಗ್ಲೂ ಸಾಕಷ್ಟು ಸಾರಿ ನಾನು ಯು ಕ್ಯಾನ್ ಮೇಡಮ್ ಮಾತಾಡಿ. ಎಸ್ ಥ್ಯಾಂಕ್ ಯು. ಸೊ ಯಾವುದೇ ಆ್ಯಪ್ಗಳನ್ನ ನಾವು ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಈಗ ಸರ್ಕಾರ ಅದನ್ನು ಇನಿಷಿಯೇಟಿವ್ ಮಾಡಲಿ ಅಂತಂದರೆ ನಾವು ವಿ ಆರ್ ವೆರಿ ಬ್ಯಾಕ್ ಟು ಇನ್ ವಾಟ್ ಎವರ್ ಪಾಲಿಸಿ ಮೇಕಿಂಗ್ ಆಗಿರ್ಬೋದು, ಯಾವುದ್ರಲ್ಲಾಗಿರ್ಬೋದು ಜನರೇ ಎಚ್ಚೆತ್ಕೊಳ್ಬೇಕು. ಯಾವುದಾದ್ರೂ ಆ್ಯಪ್ ಡೌನ್ಲೋಡ್ ಮಾಡಬೇಕಂತಂದರೆ ಅದಕ್ಕೆ ಅಗ್ರಿ ಕಂಡೀಷನ್ಸ್ಗೆಲ್ಲ ಕ್ಲಿಕ್ ಮಾಡಬೇಕು ಅಂತಂದರೆ ಅದು ಓದ್ಬಿಟ್ಟು ಏನಿದೆ ಇಟ್ ಈಸ್ ಹಾರ್ಮ್ಫುಲ್ ಅವರ್ ಏನು ನೆಕ್ಸ್ಟ್ ಲೈಫ್ಗೆ ಅಂತ ಅನ್ಸಿದ್ರೆ ಆ ಆ್ಯಪ್ನ ಅವರೇ ರಿಜೆಕ್ಟ್ ಮಾಡಲಿ, ಅವ್ರು ಡೌನ್ಲೋಡ್ ಮಾಡದೇ ಇರಲಿ ಫಸ್ಟ್ ನಾನು ಕೇಳ್ಕೊಳ್ಳೋದು. ಇನ್ನು ಪಾಲಿಸಿ ಮೇಕಿಂಗ್ ಇಶ್ಯೂಸಲ್ಲಿ ಬಂದಾಗ ಸರ್ಕಾರ ನಿಜವಾಗ್ಲೂ ಕೂಡ ಸೈಬರ್ ಕ್ರೈಮ್ಗೆ ಸಪ್ರೇಟಾಗಿ ಲಾಸ್ಗಳನ್ನ ಮಾಡಿದ್ರೆ ಮಾತ್ರ ಈ ಥರ ಏನಾದರೂ ಪ್ರಿವೆಂಟಿವ್ ಆಗಿ ಈ ಥರ ಕ್ರೈಮ್ಸ್ಗಳನ್ನ ನಾವು ತಡೆಯಬಹುದು. ಇನ್ನು ಸ್ಪೆಸಿಫಿಕ್ ಆಗಿ ಎಕನಾಮಿಕಲ್ ಫ್ರಾಡ್ಗಳು, ಫೈನಾನ್ಷಿಯಲ್ ಫ್ರಾಡ್ಗಳಿಗೆ ಬಂದರೆ ನಾವು ಈ ವರ್ಷ ಏನಾದರೂ ಫ್ರಾಡ್ ಆಗಿದೆ ಅಂತ ಪಿಟಿಷನ್ ಫೈಲ್ ಮಾಡಿದ್ರೆ ಆಲ್ಮೋಸ್ಟ್ 99% ಇದರಲ್ಲಿ ಅಪರಾಧಿಗಳು ಪತ್ತೆ ಆಗಿಲ್ಲ ಅಂತಲೇ ಎಷ್ಟೋ ಕೇಸ್ಗಳು ಮುಚ್ಚೋಗ್ಬಿಡ್ತವೆ, ರಿಪೋರ್ಟ್ ಹಾಕ್ಬಿಡ್ತಾರೆ. ಬಿಕಾಸ್ ಟೆಕ್ನಾಲಜಿ ಯಾರಿಗೆ ಫ್ರಾಡ್ ಮಾಡೋರ್ಗೆ ಎಷ್ಟು ದೊಡ್ಡದಾಗಿದೆ ಅಲ್ಲ ಸ್ಪೇಸು, ನಮಗೆ ರಿಸರ್ಚರ್ಗೆ ಯಾರು ಸೈಬರ್ ಇನ್ಸ್ಪೆಕ್ಟರ್ಸು ಸೈಬರ್ ಸ್ಪೇಸ್ನವ್ರು ಇದ್ದಾರಲ್ಲ ಅವ್ರನ್ನ ಹುಡುಕೋ ಅಂಥ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ಆ ಥರ ಏನೇನು ಅವೈಲಬಿಲಿಟಿ ಇದೆ ಸರ್ಕಾರದಲ್ಲಿ ಅದನ್ನು ಆ ಥರ ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಟರೆ ಈ ಥರ ಕ್ರೈಮ್ಗಳನ್ನೆಲ್ಲಾದರೂ ತಡಿಬೋದು. ಇಲ್ಲ ಅದರ್ವೈಸ್ ತುಂಬ ಡಿಫಿಕಲ್ಟಿ ಇದೆ ನೆಕ್ಸ್ಟ್ ಲೈಫಲ್ಲಿ ಅಂತ ಹೇಳ್ಬೋದು. ವೆಲ್ ಮೇಡಮ್, ವೆಲ್. ಹರ್ಷ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಈ ಟ್ರೆಂಡ್ಗಳು ಆಗ್ತಾ ಇರುವಂಥ ಡಿಜಿಟಲ್ ಫ್ರಾಡ್ ಈ ವಿಚಾರವಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಎಸ್ ಸರ್, ನಮ್ಮ ಜೊತೆಲಿರುವಂಥ ಎಲ್ಲ ಮಹನೀಯರು ಇವಾಗ ಏನು ಹೇಳಿದ್ರು ಅದು ತುಂಬಾ ಸತ್ಯ. ಅದು ನಾವು ಅದನ್ನ ಫಾಲೋ ಮಾಡ್ಲೇಬೇಕಿರ್ಲಿ. ಜಾಗೃತರಾಗಿರಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಗೆ ಅವೇರ್ನೆಸ್ ಇದ್ದಷ್ಟು ನೀವು ಮೋಸ ಹೋಗೋದಂಥದ್ದು ಕಮ್ಮಿ ಆಗ್ತದೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮತ್ತೆ ಇನ್ನೊಂದು ಏನಂದ್ರೆ ಎಲ್ಲರೂ ಹೇಳಿದ್ ತುಂಬಾ ನಿಜ. ಆ ಒಂದು ಮೆಜರ್ಸ್ನ ನಾವು ತರಬೇಕಿರುತ್ತೆ, ತಂದ್ರೆ ತುಂಬಾ ಒಳ್ಳೇದು, ತರ್ತೀವಿ ಅನ್ನೋ ನಂಬಿಕೆನೂ ನನಗಿದೆ. ಅದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಇರೋದನ್ನ ನಾವು ಬಳಸೋದನ್ನು ಕಲಿಬೇಕಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವ್ರು ಈ ತರ ಒಂದು ಸೈಬರ್ ಕ್ರೈಮ್ ಒಳಗಾದಾಗ ಸೈಬರ್ ಸೆಲ್ಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಇರೋದೇ ಇಲ್ಲ. ಅವ್ರಿಗೆ ಒಂದೇನು ಅಂದ್ರೆ ಎಲ್ಲಿ ನಮ್ಗೆ ಅವಮಾನ ಆಗ್ತದೋ, ಯಾರಿಗಾರು ಹೇಳಿದ್ರೆ ಅದು ಎಲ್ಲಿ ಹರಡುತ್ತೋ, ಫಸ್ಟ್ ನೀವು ಇಮಿಡಿಯೇಟ್ ಆಗಿ ಸೈಬರ್ ಸೆಲ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತೇ ಇರಲ್ಲ. ಸೊ ಫಸ್ಟ್ ಇರೋದನ್ನ ನಾವು ಬಳಸ್ಕೊಳ್ಳೋದನ್ನ ಕಲಿಯೋಣ. ಅದಕ್ಕೆ ಏನ್ ಬೇಕಿದೆ, ನಮ್ಗೆ ಅವೇರ್ನೆಸ್ ಬೇಕಿದೆ. ಸೈಬರ್ ಸಹಾಯವಾಣಿದೊಂದು ಸಹಾಯವಾಣಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್. 1038 ಏನೋ 1938 ಹೆಲ್ಪ್ ಲೈನ್. ನಿಜ ಮೇಡಮ್. ಸೊ ಈ ತರ ಒಂದು ಈಗ ನೀವು ಒಂದೇನು ನಿಮ್ಮ ಚಾನೆಲ್ ಮುಖಾಂತರ ಇವತ್ತು ಈ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಇದು ಎಷ್ಟೋ ಜನಕ್ಕೆ ಇವತ್ತು ಜಾಗೃತಿ ಮೂಡಿಸುತ್ತೆ. ಇವತ್ತು ತಮ್ಮ ಮಕ್ಳೇನಾದ್ರೂ ಗಿಬ್ಲಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಪೇರೆಂಟ್ಸ್ ತಡೀರಿ ಮಾಡಬೇಡಿ ಅಂತ ಹೇಳಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಏನು ನೀನು ಅಪ್ಲೋಡ್ ಮಾಡ್ತಿದ್ಯಾ ಅಂತ ಕೇಳುವಂತ ಜಾಗೃತಿ ಇವತ್ತು ಮೂಡುತ್ತೆ ಅಂತ ನಾನು ಹೇಳ್ಕೊತೀನಿ. ಇದೇ ತರ ನಾವು ಇನ್ನೊಂದಷ್ಟು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ಇರೋದನ್ನ ಹೇಗೆ ಯೂಸ್ ಮಾಡೋದು, ಮತ್ತೆ ಸೈಬರ್ ಸೆಲ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಅವಮಾನ ಅನ್ನೋದು ಏನು ಒಂದು ಫಸ್ಟ್ ಅವ್ರಿಗೆ ಅದನ್ನ ಹೇಳಿ ಫಸ್ಟ್ ಜಾಗೃತವಾಗಿರಿ, ಕ್ರೈಮ್ ಇಂದ ಅವಾಯ್ಡ್ ಆಗಿ. ಯಾಕೆಂದ್ರೆ ಇದು ಒಂದು ಎವಿಡೆನ್ಷಿಯಲ್ ವ್ಯಾಲ್ಯೂ. ಈ ಸೈಬರ್ ಒಂದು ಏನು ಪ್ರತಿಯೊಂದಿದೆ ಇದು ಒಂದು ಎವಿಡೆನ್ಷಿಯಲ್ ವ್ಯಾಲ್ಯೂ ಇದೆ. ಇದು ಸಾಕ್ಷಿಯಾಗಿ ನಾಳೆ ನಿಮ್ಗೆ ಸಹಾಯ ಮಾಡುತ್ತೆ. ಬಟ್ ನೀವು ಸೈಬರ್ ಸೆಲ್ ಹೋಗ್ಲೇ ಇಲ್ಲ ಅಂತ ಆಯ್ತು ಅಂದ್ರೆ, ಇರೋದನ್ನೇ ಬಳಸ್ಕೊಳಕ್ ಬಂದಿಲ್ಲ ಅನ್ನೋದಾಯ್ತು ಅಂದ್ರೆ, ನಾವು ಯಾವಾಗ್ಲೂ ಮುಂದಕ್ಕೆ ಏನಾಗುತ್ತೆ ಅನ್ನೋ ಕಾಯ್ತಾನೆ ನಾವು ನಾಳೆ ವಿಕ್ಟಿಮ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇದಿಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಶುಭಮಂಗಳ ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ ಮೇಡಮ್, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ? ಬಹಳ ಮುಖ್ಯವಾಗಿ ನಮ್ಮ ಜನರ ಮನಸ್ಸಲ್ಲಿ ಏನು ಇವತ್ತು ಮೂಡ್ಬೇಕು ಅಂದ್ರೆ, ಒಂದು ಹೌದು ಇಂಟರ್ನೆಟ್ ಅಲ್ಲಿ ಎಲ್ಲಾ ಲಭ್ಯವಿದೆ ನಿಜ, ಆದ್ರೆ ಅವ್ರು ನಮಗೆ ಏನಾದ್ರೂ ಕೊಡ್ತಿದ್ದಾರೆ ಅಂದ್ರೆ ಅವ್ರು ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ? ಸುಮ್ನೆ ಏನು ಕೊಡಲ್ವಲ್ಲ. ಯಾವಾಗ್ಲೂ ನಮ್ಮಲ್ಲಿ ನಾವು ನಂಬ್ತೀವಿ
ಯಾವ್ದನ್ನು ಫ್ರೀ ಆಗಿ ಈ ಪ್ರಪಂಚದಲ್ಲಿ ಕೊಡಲ್ಲ ಅಂತ. ದೇರ್ ಇಸ್ ನಥಿಂಗ್ ಫ್ರೀ ಮೀಲ್ ಅಂತ ನಾವ್ ಹೇಳ್ತೀವಿ. ಸೊ ಹಾಗಿರುವಾಗ ಒಬ್ರು ಯಾವ್ದೋ ಒಂದು ಫ್ರೀಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಏನಿದೆ ಅದರಲ್ಲಿ ಮೊದಲು ತಿಳ್ಕೊಬೇಕು. ಎರಡನೇದು, ಅಯ್ಯೋ ಇದು ನನ್ ಜವಾಬ್ದಾರಿ ಎಲ್ಲ ಬಿಡು ಅಂತ ಕೈ ತೊಳ್ಕೊಳ್ಳುವ ಬುದ್ಧಿನ ನಾವು ಫಸ್ಟ್ ಬಿಡ್ಬೇಕು. ಯಾಕೆಂತಂದ್ರೆ ನಾವೇನಾರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗ್ಲಿ ಅಥವಾ ಇವತ್ತು ನೀವು ಈ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀರಾ, ಏನಂತಾರೆ ಕಮೆಂಟ್, ಅಯ್ಯೋ ಬಿಡು ಟಿವಿನವ್ರಿಗೆ ಏನು ಟೈಮ್ ಇರ್ಲಿಲ್ಲ, ಯಾವ್ದು ಪ್ರೋಗ್ರಾಮ್ ಇಲ್ವೇನೋ, ಗಿಬ್ಲಿದೊಂದು ಮಾಡ್ತಾ ಇದಾರೆ. ಹಂಗಲ್ಲ, ದೇ ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಯಾಕೆಂದ್ರೆ ಇದನ್ನ ಒಂದು ಪ್ರೋಗ್ರಾಮ್ ಅಂತ ನೋಡಿ ಕೈ ಬಿಟ್ಟು ಹೋಗೋ ಅಂತ ಕಾರ್ಯಕ್ರಮಗಳಲ್ಲ ಮೊದಲನೇದು. ಯಾಕೆಂದ್ರೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನೀವು ಇದು ಮಾಡ್ತಾ ಇದ್ದೀರಾ. ಆ ಜನರಲ್ಲಿ ಅವೇರ್ನೆಸ್ ಯಾಕೆ ಮೂಡಿಸ್ತಾ ಇದೀವಿ ಅಂದ್ರೆ ಆ ಪೆನಿ ಸೇವ್ಡ್ ಇಸ್ ಎ ಪೆನಿ ಅರ್ನ್ಡ್ ಅಂತ. ಇವತ್ತು ನೀವು ಈ ಮೂಲಕ ಆಗುವಂತಹ ಅನಾಹುತವನ್ನ ತಡೆದು ನಿಮ್ಮ ಅಕೌಂಟ್ ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಾದ್ರೆ ಸಾಕಷ್ಟು ದುಡ್ಡನ್ನ ನೀವು ಉಳಿಸ್ಕೊಳ್ತೀರಾ. ಎರಡನೇದು, ಇದರಲ್ಲಿ ಬರೀ ದುಡ್ಡು ಮಾತ್ರ ಅಲ್ಲ, ಅಕೌಂಟ್ ಹ್ಯಾಕ್ ಮಾಡೋದು ಮಾತ್ರ ಅಲ್ಲ. ಎಷ್ಟೋ ಜನಕ್ಕೆ ಗೊತ್ತಿದೆ, ಭಾರತದಲ್ಲಿ ನಾವು ಅಂಜೋದೇನು ಅಂದ್ರೆ ನಮ್ಮ ಮರ್ಯಾದೆಗಳು. ಇದರಲ್ಲಿ ಮರ್ಯಾದೆ ಹೋಗುವಂತ ಎಷ್ಟೋ ಕೆಲಸಗಳಾಗುತ್ತೆ. ಅಂದ್ರೆ ನಮ್ಮ ಫೋಟೋ ಮಾರ್ಫ್ ಆಗೋದಾಗ್ಲಿ, ಅದು ಬೇರೆ ಕಡೆ ಸೇಲ್ ಆಗೋದಾಗ್ಲಿ, ವಿಡಿಯೋ ಕನ್ವರ್ಟ್ ಆಗೋದಾಗ್ಲಿ, ಇದೆಲ್ಲ ಆಗುತ್ತೆ. ಇದೆಲ್ಲ ತಪ್ಪಿಸ್ಬೇಕು ಅಂತಂದ್ರೆ ಮನೆಯೇ ಮೊದಲ ಪಾಠಶಾಲೆ. ದಯವಿಟ್ಟು ಮನೆಯಿಂದ ಶುರು ಮಾಡಿ. ಹಾಗೆ ಇಲ್ಲಿ 3 ಜವಾಬ್ದಾರಿಯುತ ಒಂದು ಪಂಗಡಗಳಿದೆ. ಒಂದು ಸರ್ಕಾರ, ಇನ್ನೊಂದು ಸಾರ್ವಜನಿಕರು, ಇನ್ನೊಂದು ನಿಮ್ಮಂತ ಮೀಡಿಯಾದವರು. ಪ್ರತಿಯೊಬ್ರು ಅವರ ಜವಾಬ್ದಾರಿಯನ್ನ ಅವರು ಅರ್ಥಕೊಳ್ಬೇಕು. ಯಾಕೆಂದ್ರೆ ಜನರಲ್ಲಿ ಏನಿದೆ ಅಂದ್ರೆ ನನ್ನಿಂದ ಏನಾಗುತ್ತೆ ಬಿಡು, ನಾನ್ ಏನ್ ಮಹಾ ಬಿಡು, ಖಂಡಿತ ಹಾಗಲ್ಲ. ನಾವ್ ಎಲ್ರು ಕೈ ಜೋಡಿಸ್ಬೇಕು. ಯಾಕೆಂದ್ರೆ ಸೈಬರ್ ಅಪರಾಧ ಇಷ್ಟು ನಡೀತಾ ಇದೆ ಅಂದ್ರೆ ನಾನು ಇವತ್ತಿನವರೆಗೂ ಒಂದು ದಿನಾನು ಜನರು ಎಸ್ ಮೇಡಮ್, ಎಸ್ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಹರ್ಷ ಎನ್ನಾರ್ ಅವರು, ಶುಭಮಂಗಳ ಅವರು, ಹಾಗೆಯೇ ಮುಕುಂದ ಶೆಟ್ಟಿ ಅವರು, ಮಂಜುಳಾ ಮುನವಳ್ಳಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಗಿಬ್ಲಿ ಟ್ರೆಂಡ್ ಶುರುವಾಗಿದೆ. ಈ ಗಿಬ್ಲಿ ಟ್ರೆಂಡನ್ನು ಜನರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಟ್ರೆಂಡನ್ನು ಫಾಲೋ ಮಾಡೋದ್ರಿಂದ ನಮಗೇನು ಲಾಭ? ಒಂದು ರೀತಿ ಮನರಂಜನೆ ಸಿಗ್ಬೋದು. ಈ ಗಿಬ್ಲಿ ಟ್ರೆಂಡ್ನಿಂದ ನಿಮ್ಮ ಚಿತ್ರಗಳು ಕಾರ್ಟೂನ್ ರೀತಿಯಲ್ಲಿ ಕಾಣಬಹುದು. ಆದರೆ ಅದರಿಂದ ಆಗುವಂಥ ಅಪಾಯಗಳ ಕುರಿತಾಗಿ ಯಾರು ಕೂಡ ಯೋಚನೆ ಮಾಡಿರ್ಲಿಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಕಡೆಯಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಕ್ರೈಮ್ ಪ್ರಕರಣಗಳು ಕೂಡ ಹೆಚ್ಚುತ್ತಾ ಇವೆ. ಜನರನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಡೀಫೇಕ್ ಆಗಿರ್ಬೋದು, ಹನಿ ಟ್ರ್ಯಾಪ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಫ್ರಾಡ್ಗಳಾಗ್ತಾ ಇದೆ. ಸರ್ಕಾರ ಕೂಡ ಇದಕ್ಕಾಗಿ 1930 ಎನ್ನುವುದಾಗಿ ಹೆಲ್ಪ್ಲೈನ್ ನಂಬರ್ ಕೂಡ ಬಿಟ್ಟಿದೆ. ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಈ ನಂಬರ್ಗೆ ಕರೆ ಮಾಡಿ, ನಿಮ್ಗೆ ಆಗಿರುವಂಥ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ, ಈ ರೀತಿಯಾಗಿ ಅಂಜಿಕೆ ಬೇಡ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.